ಮಹೋತ್ಸವಂ ವಿದಾತುಂ ಮೇ ಮಮ ಬುದ್ಧಿರ್ನ ಜಾಯತೆ ಅಬಂಧೋ ಬಂಧುಯುಕ್ತಸ್ಯ ಸಂಬಂಧೋ ನ ಪ್ರಶಸ್ಯತೆ ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮನ್ವಯಃ ತಯೋರ್ವಿವಾಹ ಮೈತ್ರೀ ಚ ನೋತ್ತಮಾಧಮಯೋರಪಿ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಹಮೇಕಸ್ಸೋಪಿ ಬಂಧು ಸಮೇತೋ ಧರಣೀಪತಿ. ಲಗ್ನಪತ್ರಿಕೆ ಎಲ್ಲ ಮುಗಿದಿದೆ. ಆ ಸಂದರ್ಭದಲ್ಲಿ ಭಗವಂತ ಮತ್ತೊಂದು ಹೊಸ ಬಗೆಯ ನಾಟಕವನ್ನು ಆರಂಭ ಮಾಡಿದ್ದಾನೆ. ಬಕುಲಮಾಲಿಕೆಗೆ ಶ್ರೀನಿವಾಸ ಹೇಳ್ತಾನೆ, ಅಮ್ಮ ಯಾಕೋ ಈ ಮದುವೆ ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ ಎಂದ. ಅವಳಂದು ಇದೇನಯ್ಯ, ಎಲ್ಲ ಮುಗೀತು, ಈ ಕಡೆಯಿಂದ ಪತ್ರ ಹೋಯ್ತು, ಆ ಕಡೆಯಿಂದ ಪತ್ರ ಬಂತು, ಮದುವೆ ದಿನಾಂಕ ಕೂಡ ನಿಶ್ಚಯ ಆಗಿದೆ. ಇಂಥ ಸಂದರ್ಭದಲ್ಲಿ ಹೀಗೆ ಬೇಡ ಅನ್ಲಿಕ್ಕೆ ಏನು ಕಾರಣ? ಭಗವಂತ ಹೇಳ್ತಾನೆ, ಅಬಂಧೋ ಬಂಧುಯುಕ್ತಸ್ಯ, ನನಗೆ ಯಾರು ಬಂಧು ಬಾಂಧವರಿಲ್ಲ, ನಾನು ಒಂಟಿ. ರಾಜನಿಗೋ ಊರೆಲ್ಲ ಬಳಗ. ಯಾರಿಗೆ ಸಮಾನವಾದ ಐಶ್ವರ್ಯ ಇದೆ, ಸಮಾನವಾದ ಕುಲ ಇದೆ, ಅಂಥವರು ಮದುವೆ ಆದರೆ, ಗೆಳೆತನ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಸಮಾನತೆ ಬೇಕು. ಗೆಳೆತನ ಮಾಡಲಿಕ್ಕೆ, ಮದುವೆ ಮಾಡ್ಕೊಳ್ಳಿಕ್ಕೆ ಒಂದು ಸಮಾನತೆ ಬೇಕು. ವಾದ ಮಾಡಬೇಕಾದ್ರೆ ಸಮಾನತೆ ಬೇಕು. ಪುಟ್ಟ ಹುಡುಗರ ಜೊತೆಗೆ ತುಂಬು ತಿಳಿದವರು ವಾದ ಮಾಡಬಾರ್ದು. ಹಾಗೆ ಇನ್ನೇನಿಲ್ಲ, ನಾಳೆ ಮದುವೆ ಟೈಮಲ್ಲಿ ರಾಜ ಕೇಳ್ತಾನೆ, ಗಂಡಿನ ಕಡೆಯವರಿಗೆ ರಾಜ ಕೇಳ್ತಾನೆ, ನೀವೆಲ್ಲ ಮದುವೆ ಮನೆಗೆ ಎಷ್ಟು ಜನ ಬರ್ತೀರಿ, ನಿಮ್ಗೆ ಎಷ್ಟು ಬಸ್ ಕಳಿಸ್ಬೇಕು, ಎಷ್ಟು ಕಾರ್ ಕಳಿಸ್ಬೇಕು, ಎಷ್ಟು ಟ್ರೈನ್ ಕಳಿಸ್ಬೇಕು? ಏನು ಹೇಳೋದು? ನಮ್ಗೆ ಯಾರಿದ್ದಾರೆ ಬರಕ್ಕೆ ನಮ್ಮ ಜೊತೆ ಮದುವೆಗೆ? ಯಾರಿಲ್ಲ. ಒಂದು ಕಾರ್ ಕಳಿಸಿದ್ರು ಸೀಟಿಗೆ ಜನ ಇಲ್ಲ. ಕಾರಲ್ಲಿ 4 ಜನ ಕೂತ್ಕೋಬೇಕು. ನಮ್ಮಲ್ಲಿರೋದು ಯಾರು? ನೀನು, ನಾನು, ನೀನು. ಅಲ್ಲಿ ಮದುವೆ ಮನೆಯಲ್ಲಿ ಆರ್ತಿಗೆ 2 ಬನ್ನಿ ಅಂತಾರೆ. 2 ಎಲ್ಲಿದ್ದೀವಿ ನಮ್ಮ ಮನೇಲಿ? ಇರೋದೇ ನೀನೊಬ್ಳು. ಸರಿ, ಹೆಣ್ಣಿನ ಕಡೆಯವ್ರು ಕೇಳ್ತಾರೆ, ಗಂಡಿನ ಕಡೆಯವ್ರು ಎಷ್ಟು ರೂಮ್ ಬೇಕು ಅಂತ. 1 ರೂಮೇ ಜಾಸ್ತಿ ನಮಗೆ ಅಲ್ವಾ? ಇನ್ನೇನು ಬಹಳ ನಮ್ಮವರು ಅಂತ ಕರೆದ್ರೆ ಈ ನಮ್ಮನೆ ಓನರ್ ಒಬ್ಬರನ್ನ ಕರಿಬೋದು. ಅವ್ರು ಯಾರು? ವರಾಹದೇವರು. ಅವ್ರನ್ನೇನಾದ್ರು ಫ್ರಂಟ್ ಸೀಟಲ್ಲಿ ಕೂಡಿಸ್ಕೊಂಡು ಹೊರ ಪೂಜೆಯಲ್ಲಿ ಗಂಡಿನ ಕಡೆಯವ್ರು ಬಂದರು ಅಂತ ಕಾಯ್ತಿರುವಾಗ ಮೊದಲನೇ ಸೀಟ್ ಕೂತು ಮನೆ ಓನರ್ ಇಳಿದು ಬಿಟ್ರೆ ಹೆಣ್ಣಿನ ಕಡೆಯವ್ರು ಏನು ಅಂದ್ಕೊಳ್ತಾರೆ? ಗಂಡಿನ ಕಡೆಯವರೆಲ್ಲ ಇದೇ ಮುಖದವರು ಏನು ಕಥೆಯೋ ಅಂತ. ಎಲ್ಲಿ ಕುಂಕುಮ ಹಚ್ಚಬೇಕು, ಯಾರಿಗೆ ಆರತಿ ಮಾಡಬೇಕು, ಅಲ್ಲಿ ಹೋಗಿ ಇಷ್ಟೆಲ್ಲ ಅವಮಾನ ಮಾಡಿಸ್ಕೊಳ್ಳೋ ಬದಲು, ಸಭೆಯಲ್ಲಿ ಅವಮಾನ ಆಗೋ ಬದಲು ಈಗ ಏನಾಗುತ್ತೋ ಆಗಿಬಿಡ್ಲಿ, ಮುಂದಾಗೋ ನಿಷ್ಠೂರ ಹೀಗೆ ಆಗಿಬಿಡ್ಲಿ. ಅಮ್ಮ ನಿಂಗೆ ಒಂಚೂರು ಕಷ್ಟ ಆಗ್ಬೋದು, ಒಂದು ಫೋನ್ ಮಾಡ್ತೀಯೋ, ಮೆಸೇಜ್ ಹಾಕ್ತೀಯೋ, ಯಾರ ಕೈಲಾರು ಹೇಳಿ ಕಳಿಸ್ತೀಯೋ, ಒಟ್ಟು ಹೇಳ್ಬಿಡು ಹುಡುಗನಿಗೆ ಈಗ ಮದುವೆಗೆ ಇಷ್ಟ ಇಲ್ಲಂತೆ ಅಂತ ದೇವರು ಹೇಳ್ತಾ ಇದ್ದಾನೆ. ಬಂಧು ಹೀನಸ್ಯ ಮೇ ರಾಜ ಕಥಂ ಕನ್ಯಾಂ ಪ್ರದಾಸ್ಯತಿ. ಯಾರು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಏನಿಲ್ಲ ರೀ, ದಾಸರಂತಾರೆ ನೋಡಿ, ಪರದೇಶಿ ನೀನು, ನನಗಮ್ಮ ಇದ್ದಾಳೆ, ನಿನಗೆ ಯಾರಮ್ಮ ತೋರಿಸು? ಹಾಗೆ ತಾನೇ ರಾಜ ನನಗೆ ಕನ್ಯಾ ಕೊಡ್ತಾನೆ ಅಂಥೇಳಿ ಕೃಷ್ಣ ಮತ್ತೆ ಗೊಳೋ ಅಂತ ಅಳಿಕ್ ಶುರು ಮಾಡ್ದ. ಹೀಗೆ ಹುಟ್ಟಬಾರ್ದು, ಯಾರು ಇಲ್ಲದ ಮನೆಯೊಳಗೆ ಒಂಟೊಂಟಿಯಾಗಿ ಹುಟ್ಟೇ ಇಲ್ಲ ರೀ, ಹುಟ್ಟಬಾರ್ದು ಅಂತ ಅವನೇ ಅಂದ್ಕೊಳ್ತಾ ಇದ್ದ. ಆಗ ಬಕುಲ ಮಾಲಿಕ ಮೂಗಿನ ಮೇಲೆ ಕೈ ಇಟ್ಲು, ಶ್ರೀನಿವಾಸನ್ ನೋಡಂದ್ಲು, ಶ್ರೀನಿವಾಸ ನೀನು ಕೃಷ್ಣನಾದಾಗ ನನ್ನ ತಲೆಗೆ ಹಾಕಿದ ಟೋಪಿಯೇ ಇನ್ನೂ ಹಾಗೇ ಇದೆ, ಈ ಜನ್ಮಕ್ಕೂ ಇದೇ ಥರ ಅಜ್ಞಾನದ ಟೋಪಿ ಹಾಕ್ತೀಯಾ? ನಿನಗೆ ಬಂಧುಗಳಿಲ್ಲ, ನೆಂಟರಿಷ್ಟು ಯಾರು ಇಲ್ಲ, ಬ್ರಹ್ಮ ನಿನಗೆ ಮಗ ಹೌದಾ ಅಲ್ವಾ ಅಂದ್ಲು, ಶಿವ ನಿನಗೆ ಮೊಮ್ಮಗ ಹೌದಾ ಅಲ್ವಾ, ಯಾರು ಇಲ್ವಾ ನಿನಗೆ? ಬ್ರಹ್ಮಾಂಡಂಬರ ಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ. ಅಲ್ಲ, ಬ್ರಹ್ಮಾದಿ ದೇವತೆಗಳು ಯಾವಾಗ ಭೂಲೋಕಕ್ಕೆ ಬರಬೇಕು, ಯಾರ ಮನೆ ಮದುವೆಗೆ ಹೋಗಬೇಕು? ಬ್ರಹ್ಮದೇವ್ರು ಯಾರ ಮನೆ ಮದುವೆಗಾರು ಹೋಗ್ತಾರಾ? ಕೆಲವರು ನಾನು ಯಾರ ಮನೆ ಮದುವೆಗೂ ಹೋಗಲ್ಲ, ನಂಗೆ ಮಡಿ ಸರಿ ಹೋಗಲ್ಲ ಅಂತಿರ್ತಾರೆ. ಅಲ್ಲ, ಈ ಆಚಾರಗಳಿಗೆ ಮಡಿ ಸರಿ ಹೋಗದಿದ್ರೆ ಬ್ರಹ್ಮದೇವ್ರಿ, ರುದ್ರದೇವ್ರಿ ಅಲ್ವಾ, ಇವರೆಲ್ಲ ಯಾರ ಮನೆ ಮದುವೆಗೆ ಹೋಗಬೇಕು? ವಸಿಷ್ಠರು, ಕಶ್ಯಪರು, ಜಮದಗ್ನಿಗಳು, ಇವರೆಲ್ಲ ಯಾರ ಮದುವೆಗೆ ಹೋಗ್ಬೇಕು ಸ್ವಾಮಿ? ಇವ್ರನ್ನೆಲ್ಲ ಕರಿ, ಎಲ್ಲರೂ ಬರಲಿ, ನೋಡಲಿ ನಿನ್ನ ಮದುವೆ. ತಾದೃಶ ಪುರುಷೋ ಲೋಕೆ ನಾ ಸತ್ಯಂ
ವದತಿ ಕ್ವಚಿತ್, ನಿನ್ನಂಥವರು ಸುಳ್ಳು ಹೇಳಬಾರ್ದಪ್ಪ. ಮುನಿಗಳು ಸತ್ಯವಾದ ಮಾತನ್ನು ಮೆಚ್ಚುತ್ತಾರೆ, ಸುಳ್ಳು ಆಡಬಾರ್ದು. ಸ್ಮರ ಬಂಧೂನ್ ಸುರಾನ್ ಸರ್ವಾನ್ ಬ್ರಹ್ಮರುದ್ರ ಪುರೋಗಮಾನ್ ಪುತ್ರಾನ್ ಪೌತ್ರಾನ್ ತಥಾ ಭ್ರಾತೃನ್ ಸ್ನುಷಾಶ ಪುರುಷೋತ್ತಮ. ಚತುರ್ಮುಖ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ನಿನ್ನ ಬಂಧುಗಳನ್ನೆಲ್ಲ ಕರೆಯಿಸಪ್ಪ. ಮಕ್ಕಳು, ಮೊಮ್ಮಕ್ಕಳು, ಅಣ್ಣ ತಮ್ಮಂದಿರು, ಸೊಸೆಂದರು ಎಲ್ಲ ಬರಲಿ. ತೇಷಾಂಗತಿಸ್ತು ಗೋವಿಂದ ದುರ್ಲಭೌ ಚ ಕಲೋ ಯುಗೆ ಸೋಪಿ ಪಶ್ಯತು ರಾಜರ್ಷಿ. ರಾಜಋಷಿಯಾದ ಆಕಾಶ ಮಹಾರಾಜ ನಿನಗೆ ಕನ್ಯಾದಾನ ಮಾಡೋದನ್ನು ಅವರು ನೋಡ್ಲಪ್ಪ, ಎಲ್ಲರನ್ನೂ ಕರೆಸೋ ಅಂದಾಗ ಶ್ರೀನಿವಾಸ ಅಂದ, ಓ ಸದ್ಯ ನಿನ್ನಂಥ ವಯಸ್ಸಾದವ್ರು ಮನೇಲಿ ಇರಬೇಕು, ಇಲ್ಲದೇ ಇದ್ರೆ ಸಂಬಂಧಿಕರ ಪರಿಚಯವೇ ಇಲ್ಲ ರೀ. ಮನೇಲಿ ಒಬ್ಬರು ಹಿರಿಯರಿದ್ದರೆ ಅವರು ಹಳೆ ಸಂಬಂಧಗಳನ್ನು ನೆನಪಿಸಿ ಕೊಡ್ತಾರೆ. ಇವರು ನಿಮ್ಮಪ್ಪನ ಚಿಕ್ಕಪ್ಪನ ದೊಡ್ಡಪ್ಪನ ತಮ್ಮ ಅಂತ ಏನೋ ಒಂದು ಯಾವುದೋ ನಮ್ಗೆ ಗೊತ್ತಿಲ್ಲದೆ ಇದ್ರು ತುಂಬ ಹತ್ತಿರದ ಸಂಬಂಧವನ್ನು ತಿಳಿಸ್ಕೊಡ್ತಾರೆ. ಈಗ ಸಂಬಂಧ ಹೇಳೋರು ಸಂಬಂಧಿಕರುಗಳು ಮನೇಲಿ ಇಲ್ಲೇ ಇಲ್ಲ. ನಾವೆಲ್ಲ ಪೂರಾ ಒಂಟಿ ಒಂಟಿ ಒಂಟಿ. ಅಣ್ಣ ತಮ್ಮಂದಿರ ಮಕ್ಕಳು ಎದುರಿಗೆ ಬಂದರೂ ಒಬ್ರಿಗೊಬ್ರು ಮಾತಾಡಲ್ಲ. ಇಂಥ ಪ್ರೈವಸಿಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ವಿ ಅಲ್ವಾ. ತುಂಬ ಪ್ರೈವಸಿ ಬೇಕಂತ ಹೇಳಿ ನಿಮಗೆಲ್ಲ ನೆನಪಿರ್ಬೇಕು. ನಿಮ್ಮ ತಾತ, ನಮ್ಮ ತಾತ, ನಿಮ್ಮಪ್ಪ, ನಮ್ಮಪ್ಪಗೆಲ್ಲ ಮಿನಿಮಮ್ 6-7 ಮಕ್ಕಳು ಇರ್ತಿದ್ವು. ಮನೇಲಿ ಇಷ್ಟು ರೂಮ್ಗಳೇ ಇರ್ತಿರ್ಲಿಲ್ಲ ರೀ. ಒಂದೇ ಹಾಲು, ಒಂದೇ ಜಮಖಾನ, ಒಂದು ಎಂಡಪ್ಪ, ಒಂದು ಎಂಡಮ್ಮ, ಮಧ್ಯದಲ್ಲಿ 6-7 ಮಕ್ಕಳು ಮಲ್ಕೋತಿದ್ವಿ. ಏನು ನಿದ್ದೆ ಬರ್ತಿತ್ತು, ಎಷ್ಟು ಚೆನ್ನಾಗಿತ್ತು ಏನೆಲ್ಲ. ಇವತ್ತು ಒಬ್ಬೊಬ್ರಿಗೆ ಒಂದೊಂದು ರೂಮು, ಒಬ್ಬೊಬ್ರ ಕೈಲಿ ಒಂದೊಂದು ಮೊಬೈಲು. ಏನು ಅವ್ರ ಪಾಡಿಗೆ ಅವ್ರ ಫೇಸ್ಬುಕ್ಕು, ಇವ್ರ ಪಾಡಿಗೆ ಇವ್ರ ಫೇಸ್ಬುಕ್. ಅಪ್ಪನ ಮಗ ಮಾತಾಡ್ಸಲ್ಲ, ಮಗನಪ್ಪ ಮಾತಾಡ್ಸಲ್ಲ, ಮನೆಗೆ ಬರೋಲ್ಲ. ಬಂದ್ರೆ ಇಬ್ಬರು ರೂಮ್ ಸೇರ್ಕೊಳ್ತಾರೆ. ಸೇರ್ಕೊಂಡ್ರು ಅವ್ರ ಲ್ಯಾಪ್ಟಾಪ್ ಅವರು ಓಪನ್ ಮಾಡ್ಕೊಳ್ತಾರೆ. ಇವ್ರು ಮುಗಿತಿಷ್ಟೆ. ಎಂಥ ಕಾಲದಲ್ಲಿದ್ದೀವಿ ಅಂದರೆ ನಮ್ಮನ್ನು ನೋಡಿದ್ರೆ ನಮಗೆ ಅಸಹ್ಯ ಬರಬೇಕು. ಒಂದೇ ಜನ್ರೇಷನ್ನಲ್ಲಿ ಪೂರ ಹಾಳಾಗಿ ಹೋಗ್ತಾ ಇದ್ವಿ. ಎಲ್ಲರನ್ನೂ ಕರಿ, ವಯಸ್ಸಾದವ್ರು ಇರಬೇಕಮ್ಮ, ನಿನ್ನಂಥವ್ರು ಇದ್ದರೆ ಹೀಗೆಲ್ಲ ಜ್ಞಾಪಿಸ್ತಾರೆ ಅಂತೇಳಿ ಶೇಷ ಪಕ್ಷಿಣೋ ಮನಸ ಸಸ್ಮಾರ. ಶೇಷದೇವರನ್ನ, ಗರುಡನನ್ನ ಶ್ರೀನಿವಾಸ ಒಮ್ಮೆ ಕೂಗ್ದ. ಕೂಗಿದ್ದೇ ತಡ. ತಾವಾಗತೌ ಶೇಷ ವಿಯಚ್ಚರೌ ತದಾ ಕ್ಷಣೇನ ಶೇಷಾಚಲ ವಲ್ಲಭ ಅಂತಿಕಂ. ಸ್ವಾಮಿಯಾದ ಭಗವಂತನ ಬಳಿಗೆ ಮಂಚ ಮತ್ತು ವಾಹನಗಳು ಬಂದವು. ಮಂಚ ಯಾವುದು? ಶೇಷದೇವರು. ವಾಹನ ಯಾರು? ಗರುಡ. ಇಬ್ಬರು ಬಂದಿದ್ದಾರೆ. ಯಾವಾಗಲೂ ಭಗವಂತನ ಹತ್ತಿರ ಇರೋರು. ಅವರನ್ನು ನೋಡಿ ಶ್ರೀನಿವಾಸ ಗರುಡನಿಗೆ ಹೇಳ್ತಾನೆ, ಪಕ್ಷಿರಾಟ್ ಗಚ್ಚ ಮೇ ಪುತ್ರಂ ಸತ್ಯಲೋಕೇಶ್ವರಂ ಪ್ರಿಯಂ. ಹೇ ಪಕ್ಷಿರಾಜೇಂದ್ರ, ಹೇ ಗರುಡ, ನೀನು ಸತ್ಯಲೋಕಕ್ಕೆ ಹೋಗಪ್ಪ. ಅಲ್ಲಿ ನನಗೆ ಪ್ರಿಯನಾದ ನನ್ನ ಮಗ ಇದ್ದಾನೆ, ಅವನಿಗೆ ಈ ಪತ್ರಿಕೆ ಕೊಡು ಅಂತ ದೇವರು ಮಗನಿಗೊಂದು ಲೆಟರ್ ಬರೆದಾರಿ. ಬರೆದು ಗರುಡನ ಕೈಲಿ ಕೊಟ್ಟ. ಗಚ್ಚಾಹಿ ಭೂಷಣಂ ಚೇಜ ಮಮ ಪೌತ್ರಂ ಉಮಾಪತಿಂ. ಶೇಷ, ನೀನು ಪಾತಾಳಕ್ಕೆ ಓಡಾಡುವವ, ಕೈಲಾಸಕ್ಕೆ ಹೋಗು, ನನ್ನ ಮೊಮ್ಮಗ ಇದ್ದಾನೆ, ಅವನಿಗೆ ಈ ಪತ್ರಿಕೆ ಕೊಟ್ಟು ನಾ ಕೊಟ್ಟೆ ಹೇಳಿ ಎಲ್ಲ ವಿವಾಹಕ್ಕೆ ಸಕುಟುಂಬ ಸಪರಿವಾರ ಸಮೇತರಾಗಿ ಎಲ್ಲ ಬರಬೇಕು, ನನ್ನ ಆಜ್ಞೆ ಅಂತ ಹೇಳಿಬಿಡು. ಸತ್ಯಲೋಕಂ ತಥೋ ಗತ್ವಾ ಬ್ರಹ್ಮಾಂಡಂ ಭಾಸ್ಕರೋಪಮಂ. ಸೂರ್ಯನಂತೆ ತೇಜಸ್ವಿಯಾದ ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವರ ಬಳಿಗೆ ಬಂದ ಗರುಡರು ದೃಷ್ಟ್ವಾ ನತ್ವಾತ ಭಕ್ತೈವ, ಭಕ್ತಿಯಿಂದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ದಾರೆ. ಈ ಬ್ರಹ್ಮದೇವರಿಗೆ ಗರುಡ ಮೊಮ್ಮಗನ ಮಗ. ಭಗವಂತನಿಗೆ ಮಗ ಬ್ರಹ್ಮ, ಬ್ರಹ್ಮನಿಗೆ ಮಗ ಮರೀಚಿ, ಮರೀಚಿಗೆ ಕಶ್ಯಪ, ಬ್ರಹ್ಮದೇವರಿಗೆ ಕಶ್ಯಪರೇನಾಗಬೇಕು? ಮೊಮ್ಮಗ. ಕಶ್ಯಪನಿಗೆ ವಿನುತ ಅನ್ನುವ ಹೆಂಡತಿಯಲ್ಲಿ ಹುಟ್ಟಿದವ ಈ ಗರುಡ. ಹೀಗಾಗಿ ಬ್ರಹ್ಮದೇವರಿಗೆ ಏನಾಗಬೇಕು? ಮರಿ ಮೊಮ್ಮಗ. ನಮಸ್ಕಾರ ಮಾಡಿದ. ಪಕ್ಷಿ ರಾಟ್ ಆದಂತಹ ಗರುಡ ಪತ್ರಿಕೆಯನ್ನು ಬ್ರಹ್ಮದೇವರ ಕೈ ಕೊಟ್ಟಿದ್ದಾನೆ. ಬ್ರಹ್ಮದೇವರು ಅದನ್ನು ಓದ್ತಾ ಇದ್ದಾರೆ. ನಾರಾಯಣೇನ ಲಿಖಿತಾಂ ಪತ್ರಿಕಾಂ ಅವಲೋಕಯ ಪತ್ರಿಕಾಂ ಕೀರ್ತಯಾಮಾಸ ವಾಯು ಸರ್ವಾತ್ಮಗೋಚರ. ಏನು ಬರೆದಿದ್ದಾನೆ ಭಗವಂತ ಪತ್ರಿಕೆಯಲ್ಲಿ? ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿ ಜನ್ಮನೇ. ನಾಭಿ ಕಮಲದಲ್ಲಿ ಅವತರಿಸಿ ಬಂದ ಚಿರಂಜೀವಿಯಾದ ಹೇ ಬ್ರಹ್ಮ, ವೆಂಕಟಾದ್ರಿನಾಥಸ್ಯ ಶ್ರೀನಿವಾಸಸ್ಯ ಮಂಗಲಾ. ವೆಂಕಟಾಚಲವಾಸಿಯಾದ ಶ್ರೀನಿವಾಸ ಪರಬ್ರಹ್ಮನ ಆಶೀರ್ವಾದ ನಿನಗೆ. ಎಂಥದ್ದು? ವೈದಿಕ್ಯ ಆಶೀಷ ಸರ್ವ. ವೇದೋಕ್ತ ಮಂತ್ರಗಳಿಂದ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೇನಪ್ಪ. ಕಲಿಯುಗದಲ್ಲಿ ಆಕಾಶ ರಾಜ ಅನ್ನುವವ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ. ನೀನು ಪತ್ರಿಕೆಯನ್ನು ನೋಡಿದ್ದೇ ತಡ. ನಿನ್ನ ಹೆಂಡತಿ ಮಕ್ಕಳು ಪರಿವಾರ ಸಮೇತವಾಗಿ ಎಲ್ಲ ಗಂಧರ್ವ ಅಪ್ಸರಾ ಸ್ತ್ರೀಯರ ಸಹಿತವಾಗಿ ಈ ಭೂಲೋಕಕ್ಕೆ ಬಂದು ಕಲ್ಯಾಣಂ ದೃಷ್ಟ ಗಚ್ಚಯತ ಸುಖಂ.
ಮದುವೆ ನೋಡಿಕೊಂಡು ಹೇಗೆ ಬಂದೆಯೋ ಹಾಗೆ ಹೋಗ್ಬಿಡ್ಬೇಕು ಅಂದ. ನೋಡ್ರಿ ಏನು ಆಶ್ಚರ್ಯ, ಹಿಂಗೆ ಯಾರು ಮದುವೆ ಕರೀತಾರನ್ರಿ? ಮದುವೆಗೆ ಹೇಗೆ ಕರೀತಾರ್ರಿ? ನೀವೆಲ್ಲ ಬರಬೇಕು, ಆಶೀರ್ವಾದ ಮಾಡಿ, ನಮ್ಮ ಆದರೋಪಚಾರ ಸ್ವೀಕಾರ ಮಾಡಿ, ಊಟ ಗಿಟ ಮಾಡ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಹೋಗ್ಬೇಕು, ಹೀಗೆ ಹೇಳ್ತಾರೆ ಅಲ್ವಾ? ಏನಿಲ್ಲ ಶ್ರೀನಿವಾಸ, ಊಟ ತಿಂಡಿ ರೂಮು ಗೀಮು ಯಾವ ವ್ಯವಸ್ಥೆ ಇಲ್ಲ. ಬೇಗ ಬಾ, ಮದುವೆ ನೋಡು, ಜಾಗ ಖಾಲಿ ಮಾಡ್ತಾ ಇರು, ಹೊರಟು ಬಿಡಬೇಕು. ಪತ್ರಿಕಾರ್ಥಮಿತಿ ಜ್ಞಾತ್ವ, ಆ ಪತ್ರಿಕೆ ಎಲ್ಲ ಓದಿ ಬ್ರಹ್ಮದೇವರು ಒಮ್ಮೆ ನಕ್ಕರು. ಭಗವಂತನ ಆಜ್ಞೆ, ಭೂಲೋಕದ ಕಡೆ ಹೊರಡಬೇಕು. ಪ್ರಯಾಣ ಸೂಚಕವಾದ ವಾದ್ಯವನ್ನು ನುಡಿಸ್ಲಿಕ್ಕೆ ತನ್ನ ಸೇವಕರಿಗೆ ಬ್ರಹ್ಮದೇವರು ಆಜ್ಞೆ ಮಾಡಿದ್ದಾರೆ. ಅದೊಂದು ವಾದ್ಯ, ಅದನ್ನು ಬಾರಿಸಿದ್ರೆ ಸತ್ಯಲೋಕದ ಜನಗಳಿಗೆ ಗೊತ್ತಾಗ್ತಿತ್ತು ಯಾವುದೋ ಬೇರೆ ಊರಿಗೆ ಹೋಗೋ ಪ್ರಸಂಗ ಇದೆ, ನಾವೆಲ್ಲ ಸಿದ್ಧರಾಗಬೇಕು ಅಂತ. ಆ ಬೇರಿ, ಆ ಶಬ್ದ ಕೇಳಿದ್ರೆ ನಾವು ಪ್ರಯಾಣಕ್ಕೆ ಸಿದ್ಧರಾಗಬೇಕು ಅನ್ನುವ ಕ್ರಮ. ಈ ಮಠದಲ್ಲಿ ಹತ್ರ ಪತ್ರ ಮನೆ ಇದ್ದವ್ರಿಗೆ ಸೌಂಡ್ ಪರಿಚಯ ಚೆನ್ನಾಗಿರ್ತೀರಿ. ಮೊದಲನೇ ಜಾಂಗಟೆ ಹೊಡೆದ್ರೆ ಧೂಪಾರ್ತಿ, ಎರಡನೇ ಜಾಂಗಟೆ ಹೊಡೆದ್ರೆ ಮಂಗಳಾರತಿ, ಮೂರನೇ ಜಾಂಗಟೆ ಹೊಡೆದ್ರೆ ಎಲೆ ಬಿತ್ತು ಅಂತ. ನಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಬ್ರಹ್ಮದೇವರ ಲೋಕದಲ್ಲಿ ಒಂದು ನಗಾರಿ ಆಗಿದೆ. ಆ ಬೇರಿಯನ್ನು ಕೇಳಿದ್ದೆ ತಡ ಸತ್ಯಲೋಕ ನಿವಾಸಿಗಳೆಲ್ಲ ಬ್ರಹ್ಮದೇವರ ಮನೆ ಹತ್ರ ಬಂದರು. ಕೇಳಿದ್ರು, ಕಿಂದೇಶಮುದ್ದೇಶ್ಯ ಪಿತಾಮಹಾದ್ಯ ಸಂತಾಡ್ಯತೆ ವಾದ್ಯಗಣೋ ವದಾದ್ಯ. ಈ ನಗಾರಿ ಪ್ರಯಾಣ ಸೂಚಕವಾಗಿದ್ದು ಯಾವ ಕಡೆ ಹೊರಡೋದು ಅಂತ ಕೇಳ್ತಾ ಇದ್ದ. ಬ್ರಹ್ಮದೇವರು ಹೇಳಿದರು, ಭಾರತೆ ಅಸ್ಮಿನ್ ಮಹಾಪುರುಷ ಜಂಬೂದ್ವೀಪಸ್ಯ ದಕ್ಷಿಣೆ. ಜಂಬೂದ್ವೀಪದ ದಕ್ಷಿಣದಲ್ಲಿರುವ ಭರತಖಂಡ ಭೂಭಾಗದಲ್ಲಿ ಎಲ್ಲರೂ ವೆಂಕಟಾಚಲ ಪರ್ವತಕ್ಕೆ ಹೋಗಬೇಕು ಅಂತ. ಏನು ಕಾರ್ಯಕ್ರಮ ಏನು ಅಂದರು. ಶ್ರೀನಿವಾಸಸ್ಯ ಕೃಷ್ಣಸ್ಯ ಪಿತುರ್ಮೇ ಪುರುಷೋತ್ತಮ, ಪರಮಪುರುಷನಾದ ನನ್ನ ತಂದೆಯಾದ ಶ್ರೀ ಶ್ರೀನಿವಾಸ ಪರಬ್ರಹ್ಮ ಅವಂದು ಮದುವೆ, ನಮ್ಮಪ್ಪನ ಮದುವೆ. ನೀವೆಲ್ಲ ಕಲಿಯುಗದಲ್ಲಿ ಯಾವ ಮದುವೆಗೂ ಹೋದವ್ರಲ್ಲ, ಹೋಗೋದು ಇಲ್ಲ ಭೂಲೋಕಕ್ಕೆ. ಇದು ಒಳ್ಳೆ ಮದುವೆ, ಹೋಗ್ಬೋದು, ಏನು ತೊಂದರೆ ಇಲ್ಲ, ನಮ್ಮಪ್ಪನ ಮದುವೆ ನಡೀರಿ ಅಂತ ಹೇಳ್ತಾ ಇರುವಾಗ ಸತ್ಯಲೋಕದ ಜನ ಎಲ್ಲ ಹೇಳಿದ್ರಂತೆ, ನಿಮ್ಮಪ್ಪನ ಮದುವೆಗೆ ನೀವು ಹೋಗಪ್ಪ, ನಾ ಯಾಕೆ ಬರಬೇಕು ಅಂತ. ಯಾಕಂದರೆ ಹೋಗೋದು ಬರೋದು ಏನು ಸುಮಾರು ಅಲ್ಲ ರೀ, ಇಲ್ಲೇ ಹತ್ತಿರ ಇರೋ 1-2 ಕಿಲೋಮೀಟ್ರ್ ಬರುವಾಗಲೇ ಅರ್ಧ ಗಂಟೆ ಲೇಟ್ ಮಾಡ್ತಾ ಇರುವಾಗ ಅಲ್ವಾ. ನೀವು 5 ಗಂಟೆಗೆ ಹೇಳಿದ್ರೆ ನಾನು 5:15 ಶುರು ಮಾಡ್ತಾ ಇದ್ದೀನಿ. ಇಲ್ಲೇ ವಿದ್ಯಾಪೀಠದಲ್ಲಿ ಹಿಂಭಾಗದಲ್ಲೇ ಇದೇ ಇಷ್ಟು ಲೇಟ್ ಆಗುವಾಗ ಸತ್ಯಲೋಕದಿಂದ ಭೂಲೋಕಕ್ಕೆ ಬರೋದು ಅಂದ್ರೇನ್ರಿ, 6 ಲೋಕ ದಾಟಿ ಬರಬೇಕು. ಭೂಲೋಕ, ಭುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಲ್ವಾ. ಇಷ್ಟು ದೂರದಿಂದ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಅದು ಹೆಂಡತಿ ಮಕ್ಕಳು ಕರ್ಕೊಂಡು, ನಾವೊಬ್ಬರೇ ಆದರೆ ಹೇಗೋ ಬಸ್ಸಲ್ಲಿ ನಿಂತು ಆಟೋ ಹಿಂದೆ ಬಂದು ಏನೋ ಮಾಡ್ಬೋದು. ಹೆಂಡ್ತಿನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಛೇ ಸಾಧ್ಯವೇ ಇಲ್ಲ. ಹಾಗೆ ನೀ ಬರಲೇಬೇಕು ಅಂತ ಆರ್ಡರ್ ಮಾಡೋದಾದರೆ ನಮಗೆ ವರ್ಷದ ಬೋನಸ್ ಕೊಡಬೇಕು ಅಂದರು. ಸಂಬಳಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಸ್ಟ್ರೈಕ್ ನಡೆದದ್ದು ಭೂಲೋಕದಲ್ಲ, ಯಾವ ಲೋಕದಲ್ಲಿ? ಸತ್ಯಲೋಕದಲ್ಲಿ. ಏನು ಕೇಳ್ತಾ ಇದ್ದಾರೆ? ವಾರ್ಷಿಕಂ ದೇಹಿನೋ ಬ್ರಹ್ಮನ್, ಒಂದು ವರ್ಷದ ಸಂಬಳ ಮುಂಗಡವಾಗಿ ಕೊಡಬೇಕು. ಬ್ರಹ್ಮದೇವರಂದರು, ವರ್ಷದ್ದು ಯಾಕಪ್ಪ, ನಮ್ಮ ಬೀಗದಕಿನೇ ನಿಮಗೆ ಕೊಟ್ಬಿಡ್ತೀನಿ, ಯಾರಿಗೆ ಎಷ್ಟು ಬೇಕೋ ತಗೊಳ್ಳಿ, ಯಾಕಂದ್ರೆ ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ, ನೀ ಕೊಟ್ಟದ್ದು ನಿನ್ನ ಮದುವೆ ಖರ್ಚಾದ್ರೆ ಆಗಲಿ ಅಂತ ವಿಶಾಲ ಬುದ್ಧಿಯಿಂದ ಬ್ರಹ್ಮದೇವರು ಕೊಟ್ಟರೆ, ಆ ಸತ್ಯಲೋಕ ಜನ ಎಲ್ಲ ಬೇಕಾದಷ್ಟು ದುಡ್ಡು ತಗೊಂಡು ಏನು ಮಾಡಿದ್ದಾರೆ, ಭೂಲೋಕಕ್ಕೆ ಹೋಗಬೇಕು ಅಂತ ಹೊಸ ಹೊಸ ವೆಹಿಕಲ್ಸ್ ತೊಗೊಂಡ್ರಂತ. ಯಾಕಂದ್ರೆ ಹಳೆ ವೆಹಿಕಲಲ್ಲಿ ಪಕ್ಕದ ಊರಿಗೆ ಹೋಗ್ಬೋದ್ರಿ, ನೀವು ಯಾವುದೋ ಇಲ್ಲೇ ಡೈಲಿ ಸಣ್ಣದೊಂದು ಮೊಪೆಡ್ ಹಿಡ್ಕೊಂಡು ತಿರುಗ್ತಾ ಇರ್ತೀರಿ ಲೋಕಲ್, ಇಲ್ಲ ಅದರೊಳಗೆ ಕೂತು ಅಮೇರಿಕಕ್ಕೆ ಹೋಗ್ತೀನಿ ಅಂದ್ರೆ ಹೋದ್ರೆ ಏನು ಮಾಡಿದ್ರಿ, ಎಲ್ಲ ಅಮೇರಿಕಕ್ಕೆ ರೀ, 5-6 ಕಿಲೋಮೀಟ್ರ್ ಹೋದರೆ ಪಂಚರ್ ಆಗಿ ಕೂತ್ಕೊಳ್ಳುತ್ತೆ ಅಲ್ವಾ. ಹೊಸಾದು ಬೇಕು. ಅದಕ್ಕೆ ಇಲ್ಲಿ ವಾಹನಾನಿ ವಿಚಿತ್ರಾಣಿ ರಥಾಂಶ ವಿವಿಧಾನಪಿ. ಕೆಲವರು ವಾಹನ ಅಂದರೆ 2 ವೀಲರು, ಕೆಲವರು 4 ವೀಲರು, ಬೇಕಾದ್ದು ಹೊಸ ಹೊಸ. ಹೆಣ್ಣುಮಕ್ಕಳೆಲ್ಲ ಹಳೆ ಆಭರಣಗಳೆಲ್ಲ ತೂಕಕ್ಕೆ ಹಾಕಿ ಹೊಸ ಹೊಸ ಆಭರಣಗಳು. ಭೂಷಣಾನಿ, ಭೂಷಣ ಅಂದರೆ ಆಭರಣಗಳು. ಆಮೇಲೆ ಹೆಣ್ಮಕ್ಳು ಮದುವೆ ಅಂದರೆ ತುಂಬ ಸಡಗರ ಸಂಭ್ರಮ. ಹೆಣ್ಮಕ್ಳಿಗೆ, ಗಂಡಸರಿಗೆ ಏನ್ರಿ 2 ಪಂಚೆ ತೊಗೊಂಡೋಗ್ಬಿಟ್ರೆ ಅಥವಾ 1 ತೊಗೊಂಡು ಪ್ಯಾಂಟ್ ತೊಗೊಂಡು 2 ಶರ್ಟ್ ತೊಗೊಂಡೋದ್ರು, ಮುಗೀತು. ಫೋಟೋ ಎಲ್ಲ ಮೇಲೆ ತೆಗೆಯೋದು, ಟಾಪ್ ಟು ಬಾಟಮ್ ಯಾರು ತೆಗಿಯಲ್ಲ. 2 ಶರ್ಟು 1 ಪ್ಯಾಂಟ್, 3 ದಿವಸ ಮದುವೆ ಆರಾಮ್. ಅದು ಹೆಣ್ಮಕ್ಳಿಗೆ ಹಂಗಾಗತ್ತಾ ಪಾಪ. ಅವ್ರು ಎದ್ದಾಗ 1 ಸೀರೆ, ಮಲಗದಾಗ 1 ಸೀರೆ, ತಿಂಡಿಗೊಂದು ಆರತಿಗೊಂದು, ಅದು ಆರತಿದೇ ಬೇರೆ 3-4 ಕಿಟ್ಟು ಅಲ್ವಾ. ಅದೆಲ್ಲ ಚೆನ್ನ ಎಲ್ಲ ಯಾವಾಗ ಉಟ್ಕೊಳ್ಳಿಕ್ಕೆ ಸಾಧ್ಯ, ಯಾವಾಗ ಬಿಟ್ಟರೆ. ಹೀಗಾಗಿ ಹೆಣ್ಮಕ್ಕಳು ಅವ್ರ ವಾರ್ಷಿಕ ಸಂಬಳ ಒಳಗೆ 3/4 ಭಾಗ ಅವರೇ ತೊಗೊಂಡ್ಬಿಟ್ರು. ನಿಮ್ಮ ಕಾಲು ಭಾಗದಲ್ಲಿ ಏನು ಬರ್ತದೆ ಮಾಡ್ಕೊಳ್ಳಿ ಸಾಕಂತೇಳಿ ಎಲ್ಲ ಅವ್ರ ವಸ್ತ್ರಾಣಿ ರತ್ನಾನಿ ವಿವಿಧಾನಿ, ಬೇರೆ ಬೇರೆ ಡಿಸೈನ್ ಹವಳದು ಮುತ್ತಿನ ಸೆಟ್ಟು, ಹವಳದ ಸೆಟ್ಟು ಎಲ್ಲ ಸೆಟ್ ಹಾಕ್ಕೊಂಡ್ರು. ಸೆಟ್ ಕೊಡಿಸಿದ್ರೆ ಸಿಟ್ಟಾಗಿರಲ್ಲ. ಸೆಟ್ ಒಂದು ಕೊಡದಿದ್ರೆ ಪೂರಾ ಮದುವೆ ಸೆಟ್ಟಲ್ಲಿ ಇವ್ರದ್ದೇ ಓಡಾಟ, ಸಿಟ್ಟಿನಿಂದ ಓಡಾಟ. ಇಷ್ಟೆಲ್ಲ ಆದಮೇಲೆ ಅವರೆಲ್ಲ ಹೊರಟ ಮೇಲೆ ಬ್ರಹ್ಮದೇವರು ತನ್ನ ಹೆಂಡತಿಗೆ ಕರೆದ. ಪತ್ನಿಂ ಸಂದೇಶಯಾಮಾಸ ವಿವಾಹಾರ್ಥಂ ಪಿತಾಮಹ. ಎಲ್ಲ ಮದುವೆ ಮನೆಗೆ ಹೋಗಬೇಕು, ರೆಡಿ ಆಗ್ರಿ ಅಂತ ಹೇಳಿದ್ರು. ಯಾಕೆಂದರೆ ಈಗ ಹೇಳಿದ್ರೆ ಅಟ್ಲೀಸ್ಟ್ ಡೈರೆಕ್ಟ್ ಹೆಂಗಾದರೂ ಹೋಗ್ತಾರೆ ಅಂತ ಹೇಳಿ ಮೊದಲು ಹೆಂಡತಿಗೆ ಹೇಳಿದ್ರು.
ಯಾವಾಗಲೂ ಮೊದಲು ಹೆಣ್ಮಕ್ಳಿಗೆ ಹೇಳ್ಬೇಕು, ಯಾಕಂದ್ರೆ ಅವ್ರು ಅಲಂಕಾರ ಮಾಡ್ಕೊಳ್ಬೇಕು ಅಲ್ವಾ. ಹೀಗಾಗಿ ಸತ್ಯಲೋಕದಲ್ಲೂ ಇದೇ ಕಥೆ ರೀ. ಸರಸ್ವತಿಗೆ ಹೇಳಿದ್ರು, ಅವಳು ಆಯ್ತು ಅಂತೇಳಿ ಸ್ವಯಂ ಅಂತರ್ಗತ ಶ್ರೀಮಾತ್ಮಾನಂ ಬ್ರಹ್ಮದೇವರು ತಾವು ಒಳಗೋದ್ರು. ಯಾಕೆ? ಸ್ವಲ್ಪ ನಾನು ಅಲಂಕಾರ ಮಾಡ್ಕೊಳ್ತೇನೆ ಅಂತ. ಯಾಕೆಂದ್ರೆ ಮದುವೆ ಆಗೋ ಹುಡುಗನ ದೊಡ್ಡ ಮಗ ನಾನು, ಮದುವೆ ಆಗೋ ಹುಡುಗನಿಗೆ ದೊಡ್ಡ ಮಗ ನಾನು. ನಾನು ಹೇಗೋ ಒಡ್ಡಾಗಿದ್ರೆ ಅಲ್ಲ ಅಪ್ಪನ ಭಯ ಇಲ್ಲ, ಯಾವ ತಾಯಿ ಹಡ್ದ್ಲು ಅಂತ. ನನ್ನ ಪ್ರಾಬ್ಲಮ್ ಅಂದರೆ ನಂಗೆ ತಾಯಿ ಇಲ್ಲ, ಹಸೆ ಮೇಲೆ ಕೂತಿದ್ದಾನಲ್ಲ ಅವನೇ ಬಯಸ್ಕೋಬೇಕು, ಸ್ವಲ್ಪ ನೀಟಾಗಿರೋಣ ಅಂತೇಳಿ. ಅಲ್ಲ, ಒಂದು ತಲೆ ಇರೋರು ಅಲಂಕಾರ ಮಾಡ್ಕೊಳಕ್ಕೆ ಒಳಗೋದ್ರೇನೆ 1 ಗಂಟೆ ಬೇಕು. ಬ್ರಹ್ಮದೇವರಿಗೆ ಎಷ್ಟು ಗಂಟೆ ಬೇಕ್ರಿ ಪಾಪ. ಅವ್ರೇನು ಮಾಡಿದ್ದಾರೆ, ದದಾರ ಶಿರಸ ಕಿರೀಟಂ ಪಶ್ಚಿಮೇನತು, ಪಶ್ಚಿಮದ ತಲೆಗೆ ಬಂಗಾರದ ಕಿರೀಟ ಹಾಕ್ಕೊಂಡಿದ್ದಾರೆ, ಇನ್ನೊಂದು ತಲೆಗೆ ಕೆಂಪು ರುಮಾಲ್ ಸುತ್ತಿದ್ದಾರೆ, ಒಂದು ತಲೆಗೆ ಒಂದು ಪೇಟವನ್ನು ಕಟ್ಟಿದ್ದಾರೆ, ಒಂದು ತಲೆಗೆ ಕುಶ ದರ್ಬೆಯಿಂದ ಒಂದು ಕಿರೀಟವನ್ನು ಮಾಡಿಕೊಂಡಿದ್ದಾರೆ. ಹೀಗೆ 4 ತಲೆ 4 ಕಿರೀಟ. ನೀಲಿ ಮತ್ತು ಮುತ್ತಿನ ವೈಢೂರ್ಯದ ಹಾರವನ್ನು ಧಾರಣೆ ಮಾಡಿದ್ದಾರೆ ಬ್ರಹ್ಮದೇವರು. 2 ಕಿವಿಗಳಲ್ಲಿ ಮಕರಾಕೃತಿಯ ಕುಂಡಲವನ್ನು ಧಾರಣೆ ಮಾಡಿದ್ದಾರೆ. 2 ಕೈಗಳಲ್ಲಿ ಬಂಗಾರದ ಕನಕ ಕಂಕಣವನ್ನು ಹಾಕಿದ್ದಾರೆ. ನವರತ್ನದಿಂದ ಕೂಡಿದ ಕವಚವನ್ನು ಹಾಕ್ಕೊಂಡಿದ್ದಾರೆ. ಬ್ರಹ್ಮದೇವರ ಅಲಂಕಾರ ಮತ್ತೆ ಇನ್ನೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಇಲ್ಲೇ ಬ್ರಹ್ಮದೇವರು ಬ್ರಾಹ್ಮಣರಿಗೆ ಏನು ಹೇಳ್ತಾರೆ ಇದರಿಂದ ಅಂದರೆ, ನೀವು ದೇವ್ರ ಹತ್ರ ಹೋಗುವಾಗ ಸ್ವಲ್ಪ ನೀಟಾಗಿ ಹೋಗ್ರಿ. ಕೆಲವರು ದೇವ್ರ ಮನೇಲಿ ಹೋಗಿ ತಲೆ ಹಿಂಗೆ ಕೊಡುತ್ತಾ ಇರ್ತಾರೆ, ಹಾಗೆ ಮಾಡಬೇಡಿ. ದೇವ್ರ ಮನೆಗೆ ಹೋಗಿ ಮುಂಚೆನೆ ಶಿಖಾ ಬಂಧನ ಮಾಡ್ಕೊಂಡು ಹೋಗಿ, ಕೂದಲೆಲ್ಲ ಕಟ್ಕೊಂಡು ಹೋಗಿ, ಅಲಂಕಾರ ಮಾಡ್ಕೊಳ್ಳಿ, ಹೊಸ ವಸ್ತ್ರ ಉಟ್ಕೊಳ್ಳಿ, ಒಳ್ಳೆ ವಸ್ತ್ರ ಉಟ್ಕೊಳ್ಳಿ. ಕೆಲವರು ಇಂಥ ವಸ್ತ್ರ ಉಟ್ಕೊಂಡ್ಬಿಟ್ಟಿರ್ತಾರೆ, ಮನೆಗೆ ಬಂದವರು ಅವ್ರು ನೋಡಿದ ತಕ್ಷಣ ಕೇಳ್ತಾರೆ, ನೀವು ಮಡಿಲಿದ್ದೀರಾ? ನಿಮ್ಗೆ ಗೊತ್ತಾಯ್ತು? ನಿಮ್ಮ ಪಂಚೆ ನೋಡಿದ್ರೆ ಗೊತ್ತಾಗಲ್ವೇ ಅಂತ ಅನ್ಬೇಕು. ಆ ಮಡಿ ಪಂಚೆ ನೋಡಿದ್ರೆ ದೇವರ ಮನೇಲಿ ಕೂತು ಇವನು ಓಂಬು ಅಂದರೆ ಶಂಖಚಕ್ರ ಹಿಡ್ಕೊಂಡಿರೋ ದೇವರು ಚಕ್ರ ಬೀಸಾಕ ಅವನು ಮೂಗು ಹಿಡ್ಕೊಂಡ್ಬಿಡ್ಬೇಕು. ಅಂಥ ಪಂಚೆ ಎಲ್ಲ ಉಟ್ಕೊಂಡಿರ್ತಾರ್ರಿ. ಅಂಥದ್ದೆಲ್ಲ ಉಟ್ಕೊಳ್ಬಾರ್ದು. ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ದೇವರೇನು ಒಳ್ಳೆ ವಸ್ತ್ರ ಕೊಟ್ಟಿದ್ದಾನೆ, ಒಳ್ಳೆ ಆಭರಣ ಕೊಟ್ಟಿದ್ದಾನೆ. ಕೆಲವರು ಏನು ಹಾಕ್ಕೊಳ್ಳಲ್ಲ ರೀ, ಹಾಗೆ ಇರ್ತಾರೆ. ಇಲ್ಲ ಲಾಕರಲ್ಲಿ ಇಟ್ಟಿರ್ತಾರೆ, ಇಲ್ಲ ಬೀರುಲಿ ಇಟ್ಟಿರ್ತಾರೆ. ಕೈ ಮೈಗೆ ಹಾಕ್ಕೊಳ್ಳಿ ಅಂತ ಮಾಡಿಸ್ಕೊಟ್ರೆ ನಾವು ಹಾಕ್ಕೊಂಡಿದ್ದಕ್ಕಂತೂ ಬ್ಯಾಂಕಲ್ಲಿ ಇಟ್ಟದ್ದೇ ಜಾಸ್ತಿ. ಅಯ್ಯೋ ಹೋಗ್ಬಿಡತ್ತಾಚಾರ ನೀವೇ ಹೋಗ್ಬಿಡ್ತೀರಿ, ಅದು ಇಲ್ಲೇ ಇರುತ್ತೆ ಅಲ್ವಾ. ಅದಕ್ಕೆ ಇರೋವರೆಗೂ ನಮ್ಮ ಕೈ ಮೈಯಲ್ಲೇ ಇರಬೇಕು. ಯಾವಾಗ ಇಲ್ದಿದ್ರು ದೇವ್ರ ಪೂಜೆ ಮಾಡುವಾಗ ಆದರೂ ದೇವ್ರು ಕೊಟ್ಟೆಲ್ಲ ಹಾಕ್ಕೊಂಡು ಹೇಳಬೇಕಂತೆ, ನೀನಿತ್ತ ಸೌಭಾಗ್ಯ, ನೀ ಕೊಟ್ಟದ್ದು ಅದು ಒಂದು ಸೌಭಾಗ್ಯ. ಸೌಭಾಗ್ಯದ ಆಭರಣಗಳನ್ನು ಸೌಭಾಗ್ಯವತಿಯರಾಗಿರುವಾಗ ಹಾಕೋಬೇಕೇ ವಿನಃ ಇಲ್ದಿದ್ದಾಗ ಏನು ಹಾಕ್ಕೊಳ್ತೀರಿ? ದೇವರು ಕೊಟ್ಟ ಭಾಗ್ಯ ಕಳ್ಕೊಂಡ್ಮೇಲೆ ಮತ್ತೆ ಹಾಕ್ಕೊಳ್ಳಿಕ್ಕೆ ಏನು ಉಳಿಯುತ್ತೆ ಅಲ್ವಾ. ದೇವರ ಕಣ್ಣು ಬೀಳಬೇಕು. ಹೀಗಾಗಿ ಬ್ರಹ್ಮದೇವರು ವಜ್ರ ವೈಡೂರ್ಯದಿಂದ ಮುಕ್ತಿನ ಮಣಿಯಿಂದ ಮಾಡಿರ್ತಕ್ಕಂತಹ ನವರತ್ನದಿಂದ ಖಚಿತವಾದ ಕವಚವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಕಾಂಚೀದ ಮಸಮಾಪದ್ಯ, ಬಂಗಾರದ ಡಾಬನ್ನು ಹಾಕಿದ್ದಾರೆ. ಅದಕ್ಕೆ ಅಲ್ಲಿ ಮುತ್ತುಗಳು ಇದೆಯಂತೆ. ಆಮೇಲೆ ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಆ 3 ಜನಕ್ಕೂ ರೆಡಿ ಆಗ್ರಿ ಅಂತಂದ. ಅವರೆಲ್ಲ ರೆಡಿ ಆದರು. ಮಕ್ಕಳಿಗೆಲ್ಲ ಕರೆದ. ಏನು ಅವ್ರಿಗೇನು ಮಕ್ಳು ಕಮ್ಮಿನೇನ್ರಿ? ಮರೀಚಿ, ಅತ್ರಿ, ಪುಲಹ, ಕ್ರತು, ದಕ್ಷ, ವಸಿಷ್ಠ 9 ಜನ. 10ನೇವರೇ ನಾರದರು. ಅವ್ರವ್ರ ಹೆಂಡತಿಗಳು. ನಾರದ್ರು ಒಬ್ರು ಬಿಟ್ಟರೆ ಬಿದ್ದವ್ರಿಗೆಲ್ಲ ಹೆಂಡತಿಗಳು, ಮಕ್ಕಳುಗಳು, ದೊಡ್ಡ ವಂಶ ಅವ್ರದ್ದು. ರುದ್ರದೇವರು ಈ 9 ಜನಕ್ಕೆ ಮುಂಚೆ ಹುಟ್ಟಿದವರು ರುದ್ರದೇವರು. ಅವರು ತಮ್ಮ ಹೆಂಡತಿ ಪಾರ್ವತಿ, ಅವ್ರ ಮಗ ಗಣಪತಿ, ಅವ್ರ ಮಗ ಸ್ಕಂದ, ಅವರೆಲ್ಲ ಅವ್ರವ್ರ ಹೆಂಡತಿಗಳು ಎಲ್ಲ ಹೊರಟರು. ಅದಕ್ಕೆ ಮುಂಚೆ ಹುಟ್ಟಿದವರು ಸನಕ, ಸನಂದನ, ಸನತ್ ಕುಮಾರ್, ಸನತ್ ಸುಜಾತ, ಅವರೆಲ್ಲ ಹೊರಟರು. ದೇವ್ರ ಮದುವೆಗೆ ನಾ ಬರಲ್ಲ ಅನ್ನೋರು ಯಾರಿಲ್ಲ. ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಎಲ್ಲ ಹೊರಟರು. ಇಲ್ಲೊಂದು ವಿಶೇಷ ಕಥೆಯನ್ನು ಹೇಳ್ತಾರೆ. ಬ್ರಹ್ಮದೇವರು ಹೊರಟ್ರೆ ಅವ್ರಿಗೊಂದು ಛತ್ರಿ ಹಿಡಿಬೇಕು. ಯಾಕಂದರೆ ದೊಡ್ಡ VVIPಗಳು ಬಂದಾಗ ಛತ್ರಿ ಹಿಡಿದು ಕರ್ಕೊಂಡು ಬರ್ತಾರೆ. ಬ್ರಹ್ಮದೇವರು 14 ಲೋಕದ ಪ್ರಧಾನ ಮಂತ್ರಿಗಳು. ರಾಜ ಭಗವಂತ, ಅವನಿಗೆ ಮಂತ್ರಿಗಳು ಯಾರು? ಜೀವೋತ್ತಮರಾದ ವಾಯುದೇವರು. ಆ ವಾಯು ನಮ್ಮ ಕುಲಗುರು ರಾಯನು, ವಾಯುದೇವರೇ ಬ್ರಹ್ಮರು. ಆ ಬ್ರಹ್ಮದೇವರು ಶ್ರೀನಿವಾಸ ದೇವರ ಮದುವೆಗೆ ಹೋದರೆ ಬ್ರಹ್ಮದೇವರಿಗೆ ಛತ್ರಿ ಹಿಡ್ಕೊಂಡಿದ್ರಂತ. ಈ ಸತ್ಯಲೋಕದಿಂದ ಶ್ರೀನಿವಾಸ ದೇವರ ಮದುವೆಗೆ 8 ಜನ ಬಂದರು. ಅದೊಂದು ಲೆಕ್ಕ ಕೇಳಿದ್ರೆ ಇಲ್ಲಿ ಶತಾನಂದರು ಜನಕನಿಗೆ, ಸೂತರು ಶೌನಕಾದಿಗಳು ಹೇಳ್ತಾರೆ, ಸತ್ಯಲೋಕದ ಜನ ಎಷ್ಟು ಬಂದರೋ ನಮಗೂ ಗೊತ್ತಿಲ್ಲ, ಅದು ನೀವೇ ಗೆಸ್ ಮಾಡ್ಕೊಳ್ಳಿ. ಕೆಲವು ಸಂಖ್ಯೆಗಳನ್ನು ಹೇಳ್ತೀವಿ, ಅದ್ರ ಮೇಲೆ ಬೇಸ್ ಮೇಲೆ ತಿಳ್ಕೊಳ್ಳಿ ಅಂತ. ಬ್ರಹ್ಮದೇವರು ಮದುವೆಗೆ ಅಂತ ಹೊರಟ್ರೆ ಬ್ರಹ್ಮದೇವರಿಗೆ ಛತ್ರಿ ಹಿಡ್ಕೊಂಡು ಕೆಲವರು ಹೊರಟ್ರಂತ. ಶ್ವೇತಛತ್ರ ಅದು ಹಿಡ್ಕೊಂಡವ್ರು 8 ಜನ ಅಂದರೆ 10 ಲಕ್ಷ ಜನೈರ್ಧೃತಂ, 10 ಲಕ್ಷ ಜನ ಛತ್ರಿ ಹಿಡ್ಕೊಂಡಿದ್ರು. ಅಲ್ಲ, ಛತ್ರಿ ಹಿಡ್ಕೊಂಡವ್ರು ಮದುವೆ ಆಗಿರ್ತಾರೋ ಇಲ್ಲೋ? ಒಬ್ಬೊಬ್ರಿಗೂ ಒಂದೊಂದು ಹೆಂಡತಿ ಅಂತ ಇಟ್ಕೊಂಡ್ರು 8 ಜನ ಆಯಿತು, 20 ಲಕ್ಷ. ಗಂಡ ಹೆಂಡತಿ ಇಬ್ಬರಿಗೂ ಒಂದಾದ್ರೂ ಮಗು ಇದ್ದೇ ಇರುತ್ತಲ್ವಾ, ಅವ್ರು 10 ಲಕ್ಷ. ಎಷ್ಟು? ಛತ್ರಿ ಹಿಡಿದವ್ರದೇ ಫ್ಯಾಮಿಲಿ ಒಟ್ಟು 8 ಜನ, 30 ಲಕ್ಷ ಜನ ರೀ. ಇಷ್ಟೇ ಅಲ್ಲ, ಆ ಛತ್ರಿ ಎಷ್ಟು ದೊಡ್ಡದು ಅಂದರೆ
36 ಕಿಲೋಮೀಟರ್ ಡಯಾಸ್ ಅದು, 36 ಕಿಲೋಮೀಟರ್. ನೀವು 36 ಕಿಲೋಮೀಟರ್ ಸುತ್ತಳತೆ ಒಳಗೆ ಎಲ್ಲಿದ್ರು ಬ್ರಹ್ಮದೇವರ ಛತ್ರಿ ಕೆಳಗೆ ಇರ್ತೀರಿ. ವಿಶೇಷ ಗೊತ್ತಾ, ಆ ಛತ್ರಿ ಕೆಳಗೆ ನಿಂತರೆ ಹಸುವೆ ಆಗಲ್ಲ, ಬಾಯಿ ಆರಕೆ. ನಮ್ಗೆ ಇಂಥ ಛತ್ರಿ ಸಿಗ್ಬೇಕ್ರಿ, ಹುಡುಕ್ತಾ ಇದೀವಿ, ಎಲ್ಲೇ ಸಿಗಲ್ಲ. ಸದ್ಯ ಮಳೆ ಬಂದಾಗ ಜಿನಗದೆ ಇದ್ರೆ ಸಾಕು. ಕೆಲವರು ಮಳೆ ಬಂದಾಗ ಹಿಡ್ಕೊಂಡ್ರೆ ಅದು ಎಲ್ಲಿ ಮಳೆ ಬೀಳ್ತೇವೋ ಗೊತ್ತೇ ಆಗಲ್ಲ, ನಮ್ಮ ಮೇಲೆ ಬೀಳ್ತಿರುತ್ತದು ಚೆನ್ನೆ ಛತ್ರಿ. ಇನ್ನು ಕೆಲವು ಛತ್ರಿ ದಾನಕ್ಕೆ ಅಂತ ಮಾಡಿರ್ತಾರ್ರಿ, ಅದು ಹೀಗೆ ಬಟನ್ ಓಪನ್ ಮಾಡಿದ ತಕ್ಷಣ ವಾಕಿಂಗ್ ಸ್ಟಿಕ್ ಆಗಬೇಕು, ಆಮೇಲಿಂದ ಹಂಗೆ ಹೊಟ್ಟೆ ಹೋಗ್ಬಿಡುತ್ತೆ, ಕೋಲ್ ಮಾಡ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ. ಬಹಳ ಅಮೃತವನ್ನ ಸಿಂಚನೆ ಮಾಡುವಂಥದ್ದು ಆ ಛತ್ರಿ, ಶ್ವೇತ ಛತ್ರ. ಆಮೇಲೆ ಈ ದೊಡ್ಡ ದೊಡ್ಡ ರಾಷ್ಟ್ರಪತಿಗಳು ಅವರೆಲ್ಲ ಬಂದಾಗ ಒಂದು ಬ್ಯಾಂಡ್ ಸೆಟ್ ಇದೆ, ಆ ವಾದ್ಯಗಾರರ ಸಂಘ. ಹಾಗೆ ಬ್ರಹ್ಮದೇವರು ಹೋದರೆ ಬೇರಿಯನ್ನು ತಾಡನೆ ಮಾಡ್ತಕ್ಕಂಥವ್ರು ಅವರು 9,000 ಜನ ಇದ್ರಂತೆ ಬ್ಯಾಂಡ್ ಸೆಟ್ನವರು. ಅದು ಬೇರಿ ಅನ್ನುವ ವಾದ್ಯವನ್ನು ತಾಡನ ಮಾಡುವವರು. ಆಮೇಲೆ ಕಹಳೆ, ಭೋಮ್ ಅಂತ ಊದುವಂಥ ಕಹಳೆ, ಅದನ್ನು ಊದೋರು 300 ಜನ ಇದ್ದವರು. ಅಂದರೆ ಬಾರಿಸೋರು 9,000 ಜನ, ಊದೋರು 300 ಜನ. ಇದು ಬಿಟ್ಟು ಮೃದಂಗ, ಪಣವ, ಡಕ್ಕ, ಮಡ್ಡು, ನಿಸ್ಸಣ, ಡಿಂಡಿಮ, ಗೋಮುಖ ಇವೆಲ್ಲ ವಾದ್ಯಗಳ ಹೆಸರು ಗೊತ್ತೇ ಇಲ್ಲ ರೀ ನಮಗೆ. ನಮ್ಗೇನು ಇವಾಗ ಇದ್ರೂ ಒಂದೇ ವಾದ್ಯ, ಹೋದ್ರೂ ಒಂದೇ ವಾದ್ಯ. ಆ ಬ್ಯಾಂಡ್ ಸೆಟ್ ಎಲ್ಲದಕ್ಕೂ ಬಾರಿಸ್ತಾರೆ. ನಾವು ಒಂದ್ಸತಿ ಒಂದ್ ಕಡೆ ಹೋದಾಗ ಎಲ್ಲ ದೇವ್ರು ಬಂತು ಅಂತ ಹೊರಗೆ ನೋಡ್ತೀನಿ, ದೇವರಲ್ಲ ರಾಮನಾಮ ಸತ್ಯ ಅಂತ ಹೋಗ್ತಾ ಇದ್ವಿ. ಏನು ಮಾಡ್ಬೇಕ್ರಿ, ಎಲ್ಲದಕ್ಕೂ ಒಂದೇ ಬ್ಯಾಂಡ್ ಸೆಟ್. ಇಲ್ಲಿ ಇಂಥ ಬೇರೆ ಬೇರೆ ಇದೆಲ್ಲ ಇಟ್ಕೊಂಡು ಹೊರಟಿದ್ದಾರೆ. ಅವರೆಲ್ಲ ಬರುವಾಗ ಸತ್ಯಲೋಕಕ್ಕೆ ಬಂತು ಊರಿನ ಜನ, ತಪೋಲೋಕಕ್ಕೆ ಬಂತು ಸತ್ಯಲೋಕದಿಂದ. ಆ ತಪೋಲೋಕದ ಜನ ಸತ್ಯಲೋಕದ ಜನ ಕೇಳಿದ್ರು, ಏನಪ್ಪ ನೀವು ಅಲ್ಲಿಂದ ಮೇಲೆ ಹೋಗ್ಬೇಕು ವೈಕುಂಠ, ಕೆಳಗೆ ಯಾಕೆ ಇಳಿದು ಬರ್ತಾ ಇದ್ದೀರಿ? ಇಲ್ಲ ಇಲ್ಲ, ಭೂಲೋಕದ ಕಡೆ ಹೋಗ್ತಾ ಇದ್ದೀವಿ. ಏನು ಪ್ರೋಗ್ರಾಮ್? ತಿಮ್ಮಪ್ಪನ ಮದುವೆ. ಅಂದ್ರವ್ರು ಅಷ್ಟೇ, ತಿಮ್ಮಪ್ಪನ ಮದುವೆನಾ, ನಾವು ಬಂದ್ಬಿಡ್ತೀವಿ ನಡೀರಿ ಅಂತೇಳಿ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೇಗಿದ್ರೋ ಹಾಗೆ ಹೊರಟ್ಬಿಟ್ರು. ಅವ್ರಿಗೇನಂದ್ರೆ ಎಲ್ಲ ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಬಿಡು ಚಿಂತೆಯನು. ನಾವೆಲ್ಲ ಮದುವೆ ಮನೆಗೆ ಹೋಗುವಾಗ, ಎಲ್ಲರೂ ದೂರಕ್ಕೆ ಹೋಗುವಾಗ ಅಲ್ಲಿ ಇದು ಸಿಗುತ್ತೋ ಸಿಗಲ್ವೋ, ಅದು ಸಿಗುತ್ತೋ ಸಿಗಲ್ವೋ ಅಂತೇಳಿ ಒಂದೊಂದೇ ಕೆಲವರು ತೀರ್ಥಯಾತ್ರೆಗೆ ಅಂತ ಹೋಗ್ಬೇಕಾದ್ರೆ 30 ದಿನದ ಹಿಂದೆನೇ ಒಂದು ಡ್ರಮ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನೇನು ಬೇಕೋ ಅದೆಲ್ಲ ಕಡೆಗೆ ಡ್ರಮ್ಗೆ ಹಾಕೊಂಡು ಕಡೆಗೆ ಅದನ್ನೆಲ್ಲ ಒಂದು ಮಾಡ್ಕೊಂಡು ಮನೆಗೆ ಇದಕ್ಕೆ ಯಾತ್ರೆಗೆ ತೊಗೊಂಡು ಹೋಗೋದು. ಒಂದು ಮರ್ತರೂ ಸಿಗಲ್ಲ ಅಲ್ವಾ, ಇದಕ್ಕೋಸ್ಕರ. ಆದ್ರೆ ಇವಾಗ ಏನು ಭಯ ಇಲ್ಲ, ಹೋಗ್ತಿರೋದು ಯಾರ ಹತ್ರ? ಭಗವಂತನ ಬಳಿಗೆ. ಆದ ಕಾರಣ ಅವರೆಲ್ಲ ತಪೋಲೋಕದ ಜನ ಹೋದ್ರು. ಸತ್ಯಲೋಕ ತಪೋಲೋಕ ಜನ ಭೂ ಕಡೆ ಇಳಿಯುವಾಗ ಜನೋಲೋಕಕ್ಕೆ ಬಂದರು. ಅವ್ರು ಕೇಳಿದ್ರು, ಏನು ಸ್ವಾಮಿ ಯಾವ ಕಡೆ ಹೊರಟ್ರಿ? ಎಲ್ಲ ಯಾವ ಕಡೆ ಕೇಳ್ತೀರಿ, ನಿಮ್ಗೆ ಇಲ್ಲ ಅಷ್ಟು ಹತ್ರ ಇದ್ದೀರಿ ಗೊತ್ತಲ್ಲ, ಗೊತ್ತಾಗಿಲ್ಲ. ಭೂಲೋಕದಲ್ಲಿ ತಿಮ್ಮಪ್ಪನ ಮದುವೆ. ಅಂದ್ರು, ತಿಮ್ಮಪ್ಪನ ಮದುವೆನಾ, ನಡ್ರಿ ನಾವು ಬಂದ್ವಿ ಅಂತ ಅವರು ಹೊರಟ್ಬಿಟ್ರು. ಜನೋಲೋಕ ಖಾಲಿ, ತಪೋಲೋಕ ಖಾಲಿ. ಯಾರು ಮನೆಗೇನು ಬೀಗ ಹಾಕ್ತಿರ್ಲಿಲ್ಲ, ಬೀಗ ಹಾಕ್ಬೇಕಂತಿಲ್ಲ. ಯಾಕಂದ್ರೆ ಕಳ್ಳರು ಇದ್ರಲ್ವಾ, ಕಳ್ಳರೇ ಇಲ್ಲ. ಆ ಕಳ್ಳರು ಎಲ್ಲ ಮದುವೆಗೆ ಬಂದ್ಬಿಟ್ರು. ಕಳ್ಳರೆ ಯಾರಿಲ್ಲ, ಇದ್ರೂ ಕೂಡ ಕಳ್ ಬುದ್ಧಿ ಹೋಯ್ತು ಅವ್ರಿಗೆ. ದೇವ್ರ ಮದುವೆ ನೋಡೋಣ ಅಂತ ಹೊರಟ್ರು. ಆಮೇಲೆ ಮಹರ್ ಲೋಕಕ್ಕೆ ಬಂದರು. ಅಲ್ಲಿ ಜನ ಕೇಳಿದ್ರು, ಏನಪ್ಪ 3 ಲೋಕದವ್ರು ಏನಾದ್ರು ಬೆಟಾಲಿಯನ್ ತೊಗೊಂಡು ಯುದ್ಧಕ್ಕೆ ಹೊರಟ್ರ? ಯುದ್ಧ ಅಲ್ಲ, ವಿವಾಹಕ್ಕೆ ಹೋಗ್ತಾ ಇದ್ದು. ಯಾರ ಮದುವೆ? ತಿಮ್ಮಪ್ಪಂದು. ಅಂದ್ರು. ತಿಮ್ಮಪ್ಪಂದ. ಆಶ್ಚರ್ಯ, ನಾವು ಬರ್ತೀವಿ ಅಂತ ಅವ್ರು ಹೋದ್ರು. ಸುವರ್ಲೋಕಕ್ಕೆ ಅಲ್ಲೂ ಜನ ಹೋದ್ರು, ಸ್ವರ್ಗಲೋಕಕ್ಕೆ ಹೋದ್ರು, ಅಲ್ಲಿ ಆಯ್ತು. ಅಲ್ಲಿಂದ ಭೂಲೋಕಕ್ಕೆ ಇಳಿತಾ ಇದ್ದಾರೆ. ಅಲ್ಲೆಲ್ಲ ಋಷಿಗಳು ಹೋಮ ಗೀಮ ಮಾಡ್ತಾ, ಕೆಲವರು ಪಾಠ ಗೀಟ ಹೇಳ್ತಾ, ಕೆಲವರು ಪಾರಾಯಣ ಗಿರಾಯಣ ಮಾಡ್ತಾ ಇದ್ರು. ಅವ್ರಿಗೆಲ್ಲ ದೂರದಿಂದ ಬರುವಂತಹ ಆ ಬ್ರಹ್ಮದೇವರನ್ನು ನೋಡಿ ಯಾರೋ ಒಬ್ಬರಂದ್ರು, ಇದೇನು ವೈಕುಂಠದಿಂದ ಭಗವಂತ ಬರ್ತಾ ಇದ್ದಾನಲ್ಲ, ಬ್ರಹ್ಮ ಬರ್ತಾ ಇದ್ದಾನಲ್ಲ, ಬ್ರಹ್ಮ ಅಂತ ಗುಣಪೂರ್ಣನಾದವ ಅವ ಬರ್ತಾ ಇದ್ದಾನಲ್ಲ ಅಂದಾಗ ಇನ್ಯಾರೋ ಒಬ್ರಂದ್ರು, ಬ್ರಹ್ಮ ಅಲ್ಲ ರೀ, 4 ಮುಖದ ಬ್ರಹ್ಮ, ಚತುರ್ಮುಖ. ಕೆಲವರಂದ್ರು, ಹಂಗನ್ಬೇಡ, ಒಳ್ಳೆ ಅವ್ರ ಗಾಂಭೀರ್ಯ ನೋಡು, ಎಷ್ಟು ಜನ ಛತ್ರ ಹಿಡ್ಕೊಂಡಿದ್ದಾರೆ ನೋಡು, ಇದು ನಾರಾಯಣನೇ ಇರಬೇಕು. ಕೇಚಿನ್ನಾರಾಯಣೋ ನಾಯಂ ಬದಾನಾಂ ವಿಪರ್ಯಯ. ಕೆಲವರು ನಾರಾಯಣ ಅಂದ್ರು, ಕೆಲವರು ಬ್ರಹ್ಮ ಅಂದ್ರು. ಹೀಗೆಲ್ಲ ಅನ್ನೋ ಕಾಲಕ್ಕೆ ಹಂಸಸ್ತಂ, ಹಂಸದ ಮೇಲೆ ಕೂತಿದ್ದನ್ನ ನೋಡಿ, ಓಹೋ ಇವರೆಲ್ಲ ಬ್ರಹ್ಮದೇವರು, ಬ್ರಹ್ಮದೇವರ ಕಡೆಯವರು ಅಂತ ಅವ್ರಿಗೆ ಗೊತ್ತಾಯ್ತು. ಆ ಭೂಲೋಕದ ಋಷಿಗಳು ಮುನಿಗಳೆಲ್ಲ ಬ್ರಹ್ಮದೇವರನ್ನು ಕೇಳಿದ್ರು, ಕಂಬಾ ದೇಶಂ ಪ್ರತಿ ಜನ ಕುತೋಬ ಆಗಮನಂ ವಿದೇಹೇ. ಹೇ ಬ್ರಹ್ಮದೇವರೇ, ನೀವು ಇಷ್ಟೊಂದು ಜನ ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಮಗೆ ಈ ಊರಲ್ಲೇ ಜಾಸ್ತಿ, ಜನಸಂಖ್ಯಾ ನಮ್ಮದೇ ಜಾಸ್ತಿ ಆಗಿದೆ, ನೀವು ಹೊರಗಿಂದ ಬರೋ ಜನ ನಿಮ್ದಿಲ್ಲಿ ಜಾಸ್ತಿ ಆಗಿಬಿಡ್ತಾ ಇದೆ, ಎಲ್ಲಿಗೆ ಹೊರಟ್ರಿ, ಏನು ಸಮಾಚಾರ ಅಂದರು. ಆಗ ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವೆಲ್ಲ ಶ್ರೀನಿವಾಸ ದೇವರ ಮದುವೆಗೆ ಇಲ್ಲಿ ವೆಂಕಟಾಚಲ ಪರ್ವತದಲ್ಲಿ ಹೋಗ್ತಾ ಇದ್ದೀವಿ ಅಂದದ್ದೇ ತಡ. ಅವರೆಲ್ಲ ಆಚಾರಗಳು, ಋಷಿಗಳು ಏನೇನಿದ್ರು ಆ ಮುಗಿಡ್ಕೊಂಡು ಹಾಗೆ ನದಿ ಬಂದು ಮುಗಿಡ್ಕೊಂಡು ಹಾಗೆ ಹೊರಟೇ ಬಿಟ್ರು. ಸಂಧ್ಯಾವನೆ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಕೆಲವರು ಪಾಠ ಹೇಳಿಸ್ಕೊಳ್ತಾ ಇದ್ರು, ಪುಸ್ತಕ ಹಿಡ್ಕೊಂಡು ಹಾಗೆ ಹೊರಟೇ ಬಿಟ್ರು. ಆಚಾರ್ಯ ಶಿಷ್ಯರು ಎಲ್ಲ ಅಲ್ಲೇ ಬನ್ನಿ ಪಾಠ ಹೇಳ್ತೀನಿ. ಕೆಲವರು ಮನೆಯವರು ಏನು ಮನೆ ಮಾತಾಡ್ತಾ ಇದ್ರು. ಶ್ರೀನಿವಾಸನ್ ಮದುವೆ ಅಂತ ಗೊತ್ತಾಯ್ತು, ಮನೆಯವ್ರ ಜೊತೆ ಬಿಟ್ಟು ಹಾಗೆ ಹೊರಟೇ ಬಿಟ್ರು. ಆ ಮನೆಯವ್ರು ರೀ ಅದೇನಿದ್ರು ಅಲ್ಲೇ ಮಾತಾಡು ಮದುವೆ ಮನೇಲಿ ಅಂತ ಹೆಂಡತಿ ಸಮೇತ. ಒಂದು ಮಗು ಹಾಲು ಕುಡಿಸ್ತಿದ್ರೆ ಆ ಮಗು ಸಮೇತ ಕರ್ಕೊಂಡು ಹೋಗ್ಬಿಟ್ರು. ಎಲ್ಲರೂ ಅಳೋರು, ಕೂಗೋರು, ಕಿರ್ಚೋರು, ನಗೋರು, ಅವ್ರವ್ರ ಮನೇಲಿ ಏನೇನು ಪದಾರ್ಥಗಳು ಬೇಕಿತ್ತೋ ಗಾಡಿ ಎಲ್ಲ ಸಮೇತ ಶ್ರೀನಿವಾಸ ದೇವರ ಮದುವೆಗೆ ಹೊರಡ್ತಾ ಇದ್ದಾರೆ. ಶ್ರೀನಿವಾಸನ ಮದುವೆಗೆ ಮೇಲಿನ 7 ಲೋಕ, ಕೆಳಗಿನ 7 ಲೋಕದ ಎಲ್ಲ ಜನ ಬಂದರು. ಎಷ್ಟು ಜನ ಬಂದಿದ್ರು ಅನ್ನುವಾಗ
ಒಂದು ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ. ಬ್ರಹ್ಮದೇವರು ಶ್ರೀನಿವಾಸ ದೇವರ ಹತ್ರ ಬಂದು ಕೈ ಮುಕ್ಕೊಂಡು ನಿಂತಿದ್ರೆ ಬ್ರಹ್ಮಲೋಕದಲ್ಲಿ ಶ್ರೀನಿವಾಸನ್ ಮದುವೆಗೆ ಬರುವ ಕ್ಯೂ ಇನ್ನೂ ಬರ್ತಾ ಇತ್ತಂತೆ. ಕ್ಯೂ ಲೆಂತ್ ಎಷ್ಟಿತ್ತು ಅಂದರೆ ಭೂಲೋಕದಿಂದ ಸತ್ಯಲೋಕದವರೆಗೂ ಶ್ರೀನಿವಾಸ ದೇವ್ರ ಮದುವೆ ನೋಡಲಿಕ್ಕೆ ಜನ ಇದ್ರು. ಇದೆಲ್ಲ ಆಗೋ ಕಾಲಕ್ಕೆ ಎಷ್ಟೊತ್ತಾದರೂ ಬರದೇ ಇರೋದನ್ನ ನೋಡಿ ಶ್ರೀನಿವಾಸ ಮತ್ತೆ ಅವರಮ್ಮನ ಬಳಿ ಹೇಳ್ತಾ ಇದ್ದಾನೆ, ಅಮ್ಮ ನಾ ಬಡ್ಕೊಂಡೆ, ನಂಗೆ ಬೇಡ ಮದುವೆ ಅಂತ. ನೀ ಕೇಳಲಿಲ್ಲ, ಅದೇನೋ ಯಾರೋ ಕರಿ ಅಂತಂದೆ. ಅಲ್ಲ, ಪಕ್ಕದ ಊರಲ್ಲಿರೋ ಬಂಧುಗಳೇ ಬರೋಲ್ಲ, ಆಗದಿದ್ದರೆ ಪಕ್ಕದಲ್ಲೇ ಇರ್ತಾರೆ, ಮದುವೆ ಮನೆಗೆ ಬರೋಲ್ಲ, ನಮ್ಮ ಕಂಡ್ರೆ ಆಗಲ್ಲ, ಅವ್ರ ಕಂಡ್ರೆ ಆಗಲ್ಲ. ಅಂಥದ್ರಲ್ಲಿ ಆ ಬ್ರಹ್ಮದೇವ್ರು ಏನು ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾನೋ ಏನು ಕಥೆಯೋ, ನಾನೇನೋ ಹೇಳಿ ಕಳಿಸ್ದೆ. ಆ ಹೇಳಲಿಕ್ಕೆ ಹೋದವ ಯಾರು? ಗರುಡ. ಅವ ಎಲ್ಲಿ ಕೂತ್ಬಿಟ್ನೋ ಏನು ಕಥೆಯೋ, ಏನು ಹೇಳಿದ್ ಮರ್ತೇ ಬಿಟ್ನೋ ಏನು ಕಥೆಯೋ, ಏನು ಸಿಕ್ತೋ ಏನು ತಿಂತ ಕೂತ್ಬಿಟ್ನೋ, ಎಲ್ಲಿ ಹೋದ್ನೋ. ಕೆಲವ್ರು ಪುರಾಣಕ್ಕೆ ಅಂತ ಹೋಗಿರ್ತಾರೆ, ಹೋದ್ರೆ ಅಲ್ಲಿ ಪುರಾಣಕ್ಕೆ ಹೋಗಿರಲ್ಲ, ಇಲ್ಲಿ ಮನೇಲೂ ಇರಲ್ಲ. ಕಡೆಗೆ ಎಲ್ಲಿ ಹೋಗಿದ್ರು ದಾರಿಲೇನೋ ಒಂದು ಆಕ್ಸಿಡೆಂಟು, ಅದನ್ನು ನೋಡ್ಕೊಂಡು ಅಲ್ಲೇ ನಿಂತು ಬಿಟ್ಟಿರ್ತಾರೆ. ಪೊಲೀಸ್ನವ್ರು ಬಂದು ಇವ್ರನ್ನೇ ಕರ್ಕೊಂಡು, ನೀವು ನೋಡಿದ್ದಲ್ವಾ, ಬನ್ನಿ ಅಲ್ಲಿ ಕಂಪ್ಲೇಂಟ್ ಹೇಳ್ಬಿಟ್ಟು ಹೋಗಿ, ಆಟದ ಪುರಾಣವೇ ಮುಗಿ. ಸುಮ್ಮನೆ ಎಲ್ಲೋ ಹೋಗಿ ಎಲ್ಲೋ ಸಿಕ್ಕಾಕೊಳ್ತೀವಿ. ಈಗ ಗರುಡ ಎಲ್ಲಿ ಹೋದ್ನೋ ಏನು ಕಥೆಯೋ ಅನ್ನೋ ಕಾಲಕ್ಕೆ ಒಬ್ಬ ಚಾರ ಅವನು ಬಂದು ಹೇಳ್ತಾ ಇದ್ದಾನೆ, ಸ್ವಾಮಿ ನಿನ್ನ ಮಗ ಬ್ರಹ್ಮದೇವರು ಭೂಲೋಕಕ್ಕೆ ಬಂದಾಯಿತು, ಗಂಗೆಯನ್ನ ದಾಟ್ತಾ ಇದ್ದಾನೆ. ಇನ್ನೊಬ್ಬ ಬಂದು ಹೇಳ್ದ, ಗಂಗಾ ಸ್ನಾನ ಮಾಡಿಕೊಂಡ ನಿನ್ನ ಮಗ ಮುಂದೆ ಬಂದು ಗೋದಾವರಿಗೆ ಬಂದಿದ್ದಾನೆ, ರಾಜಮಹೇಂದ್ರಿ ಅಲ್ಲಿಗೆ ಬಂದಿದ್ದಾನೆ. ಅಂದ್ರೆ ಇದರರ್ಥ ದೇವರ ದರ್ಶನ ಆಗಬೇಕಾದ್ರೆ ಈ ಎಲ್ಲ ನದಿಗಳಲ್ಲಿ ಸ್ನಾನನೂ ಆಗಿರಬೇಕು, ಇಲ್ಲ ಅಂದರೆ ದೇವರ ದರ್ಶನ ಆಗೋಲ್ಲ. ಸ್ವಯಂ ಬ್ರಹ್ಮದೇವರಿಂದಲೂ ಕೂಡ ಸ್ನಾನ ಮಾಡಲಿಕ್ಕೆ ಯೋಗ್ಯವಾದ ನದಿಗಳು ನಮ್ಮ ನಿಮ್ಮೆಲ್ಲರ ಪುಣ್ಯ. ಈ ಎಲ್ಲ ನದಿಗಳು ಎಲ್ಲಿದೆ? ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ವಿನುತ ನೇತ್ರಾವತಿ ಇತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭವ. ಈ ಎಲ್ಲ ನದಿಗಳಿಗೆ ಭಗವಂತನ ಪಾದದ ಸಂಬಂಧ ಇದೆಯಂತ. ಅಂತ ಉತ್ತಮವಾದ ನದಿಗಳು. ಗೋದಾವರಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಗರುಡ ದೇವರು ಬಂದರು, ಸ್ವಾಮಿ ಅವೆಲ್ಲ ಇಲ್ಲ, ನಿನ್ನ ಮಗ ಅಹೋಬಲಕ್ಕೆ ಬಂದು ನರಸಿಂಹದೇವರಿಗೆ ಸ್ತೋತ್ರ ಮಾಡ್ತಿದ್ದಾರೆ ಅಂದಾಗ ಭಾಳ ಖುಷಿ ಆಯಿತು. ವಿಶ್ವಕ್ಸೇನ ಬಂದು ಹೇಳ್ತಾನೆ, ಸ್ವಾಮಿ ಇಲ್ಲ, ಅದು ಅಪ್ಡೇಟ್ ಅಲ್ಲ, ನ್ಯೂಸು. ನಿನ್ನ ಮಗ ಇಲ್ಲಿ ತಿರುಮಲ ಬೆಟ್ಟಕ್ಕೆ ಬಂದಿದ್ದಾನೆ, ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ಅಂದರು ದೇವರು. ನನ್ನ ಮಗ ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟಿದ್ದಾನ ಅಂತ ಹೇಳಿ ಗರುಡ ಅಂದರು. ಗರುಡನ ಮೇಲೆ ಕೂತು, ಮಗನ್ ನೋಡು, 10,000 ವರ್ಷ ಆಯ್ತು ರೀ ಮಗನ್ ನೋಡಿ, ಹುತ್ತದಲ್ಲಿ ಕೂತು ಬಿಟ್ಟಿದ್ನಲ್ಲ, ಮಗನ್ ನೋಡಿಲ್ವೇ, ಇವನೆಲ್ಲ ಕಡೆ ಇವನ ಇದ್ದಾನ್ರಿ. ಸುಮ್ಮನೆ ಮಗನ್ ನೋಡದೆ ಇರೋ ಅಪ್ಪ ಒಂದು 5-6 ವರ್ಷ ಅಮೇರಿಕಕ್ಕೆ ಹೋದವನು ಫೋನ್ ಮಾಡಿ, ಅಪ್ಪ ನಾ ಅವನ ಅಪ್ಪ ಮಗ ಎಲ್ಲೋಗಿದಾನು ಗೊತ್ತಿಲ್ಲ, ಇದ್ದಕ್ಕಿದ್ದವ ಬೆಳಗ್ಗೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. 5 ವರ್ಷ ಆದಮೇಲೆ ಮಗ ಅಪ್ಪನಿಗೆ ಫೋನ್ ಮಾಡಿ, ಅಪ್ಪ ನನ್ನ ತಪ್ಪಾಯಿತು, ನಿನಗೆ ಹೇಳ್ದೆ ಅಮೇರಿಕಕ್ಕೆ ಹೋದೆ, ಕೆಲಸ ಸೇರಿದೆ, ಹೀಗಿದ್ದೇನೆ, ಇವತ್ತು ರಾತ್ರಿ ಮನೆಗೆ ಬರ್ತೇನೆ ಅಂದ್ಬಿಟ್ರೆ ಅವ್ರ ಅಪ್ಪನಿಗೆ ಎಷ್ಟು ಖುಷಿ ಆಗತ್ತೆ ರೀ. ಇದು ಬ್ರಹ್ಮದೇವರು. ನಾವೆಲ್ಲ ನಮ್ಮ ಮಕ್ಕಳು ಹುಟ್ಟಿದ ತಕ್ಷಣ ಕರಳು ಬಲ್ಲಿ ಕಟ್ ಮಾಡ್ತೀವಿ. ಯಾಕೆಂದರೆ ನಂದು ನಿಂದು ಕಂಟಿನ್ಯೂ ಆಗೋ ಸಂಬಂಧ ಅಲ್ಲ, ಒಂದಲ್ಲ ಒಂದಿನ ಕಟ್ ಆಗೋ ಸಂಬಂಧ. ಅದಕ್ಕೆ ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ? ಕಟ್ ಮಾಡ್ತಾರೆ ಅಲ್ವಾ? ಆದರೆ ಬ್ರಹ್ಮದೇವ್ರದ್ದು ಕಟ್ಟೇ ಮಾಡಲಿಲ್ಲ. ಅದು ಯಾಕಂದರೆ ಸಂಬಂಧ ಕಂಟಿನ್ಯೂ ಇರುತ್ತೆ. ಇಂಥ ಬ್ರಹ್ಮದೇವರು ಎಷ್ಟು ವರ್ಷದಿಂದ ನೋಡಲಿಲ್ಲ ರೀ. ಭಗವಂತ ಗರುಡನ ಮೇಲೆ ಕೂತು ದೇವರನ್ನ ನೋಡಲಿಕ್ಕೆ ಯಾವ ಬ್ರಹ್ಮದೇವರನ್ನು ನೋಡಲಿಕ್ಕೆ ಹೊರಟಿದ್ದಾನೆ. ಗರುಡನ ಮೇಲೆ ಕೂತು ಹೋಗುವಾಗ ಆ ಕಡೆ ಹಂಸವಾಹನರಾಗಿ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಆಕಾಶ ಮಾರ್ಗದಲ್ಲಿ ದೇವರು ಬರೋದು ನೋಡಿ ಹಂಸ ವಾಹನರಾದ ಬ್ರಹ್ಮದೇವರು ದೇವರು ನೋಡಿದ ತಕ್ಷಣ ಕೆಳಗಿಳಿದು ಬಿಟ್ಟನು. ಪಾದಾಭ್ಯಾಂ ಅವಗಚ್ಚನ್ ಶೀಘ್ರಂ ಯತ್ರಾಗಚ್ಚತಿ ಕೇಶವ. ದೇವರು ಯಾವ ಕಡೆಯಿಂದ ಬರ್ತಾ ಇದ್ದಾನೋ ದೇವರಿಗೆ ಅಭಿಮುಖವಾಗಿ ಕಾಲ್ನಡಿಗೆಯಲ್ಲಿ ಬ್ರಹ್ಮದೇವರು ಹೋಗ್ತಾ ಇದ್ದಾರೆ. ತಂದೆಯನ್ನ ನೋಡಿದ್ದಾರೆ, ಕೆಳಗಿಳಿಲೇ ಇಲ್ಲ ಇನ್ನೂ ಅಪ್ಪ. ಈ ಮಗ ಕೆಳಗಿಳಿದ ಅಪ್ಪನ ನೋಡಿದ ತಕ್ಷಣ ಭೂಮಿ ಮೇಲೆ ದಂಡವತ್ ಪ್ರಣಿಪಾತ್ಯಾತ ಚಾಗ್ರೇ ಬದ್ವಕರೌ ಸ್ಥಿತ, ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪನ ನೋಡಿಕೊಂಡು 14 ಲೋಕದ ಪಿತಾಮಹರಾದ ಬ್ರಹ್ಮದೇವರು ಕೈ ಮುಕ್ಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರು ನಮಸ್ಕಾರ ಮಾಡಿದ ಬ್ರಹ್ಮದೇವರನ್ನ 2 ಕೈಗಳಿಂದ ಎತ್ತಿ ಆಲಿಂಗನ ಮಾಡಿಕೊಂಡ್ರು. ಉತ್ತಿಷ್ಟ ತಾತ ಭದ್ರಂತೆ ಪಶ್ಯ ಮಮಾ ಮಾತುರಂ ಕೃಶಂ. ಮಗು ನಾನು ನೋಡು, ಹೇಗೆ ನಾನು ಕೃಶವಾಗಿಬಿಟ್ಟಿದ್ದೇನೆ, 10 ವರ್ಷದಿಂದ ಸಣ್ಣಗಾಗ್ಬಿಟ್ಟಿದ್ದೀನಿ ನೋಡು ಅಂತ. ನಿಜವಾಗಿಯೂ ಮಕ್ಕಳನ್ನು ನೋಡಿ ಅಪ್ಪ ಅಮ್ಮ ಹೇಳ್ತಾರೆ, ಏನೋ ಇಟ್ಟು ಸಣ್ಣಗಾಗ್ಬಿಟ್ಟೆ, ಊಟ ಮಾಡ್ತೀಯೋ ಇಲ್ಲೋ ಅಂತ. ಇಲ್ಲಿ ಮಗ ಹೇಳಿಲ್ಲಲ್ಲ, ಅದಕ್ಕೆ ತಾನೇ ಹೇಳ್ಕೊಂಡೆ, ನೋಡಿ ನಾನು ಎಷ್ಟು ಸಣ್ಣಗಾಗ್ಬಿಟ್ಟಿದ್ದೀನಿ, ಇವನೇ ಹೇಳ್ಕೊಳ್ತಾ ಇದ್ದಾನೆ. ನಿಜ, ದೇವರು ಸಣ್ಣಗೂ ಆಗಲ್ಲ ದಪ್ಪಗೂ ಆಗಲ್ಲ, ಒಂದೇ ರೀತಿ ಇರುವವ ಆ ಭಗವಂತ. ಅದೇನಾಯ್ತಂದ್ರೆ ಭಗವಂತ ಬ್ರಹ್ಮದೇವರಿಗೆ ಹೇಳ್ತಾನೆ, ಏನೋ ತುಂಬ ದಿನ ಆದಮೇಲಾದರೂ ಅಪ್ಪನ ನೋಡಬೇಕು ಅಂತ ಮನಸ್ಸು ನಿನಗೆ ಬಂತಲ್ಲ ಅಂತ ಭಗವಂತ ಬ್ರಹ್ಮದೇವರಿಗೆ ಹೇಳ್ದ. ಇದೆಲ್ಲ ಆಗೋ ಕಾಲಕ್ಕೆ ದೇವತೆಗಳೆಲ್ಲ ಮೇಲೆ ನಿಂತು ನೋಡ್ತಾ ಹೇಳ್ತಾ ಇದ್ದಾರೆ, ನತೇನ ಸದೃಶೋ ಪುತ್ರ ನತೇನ ಜನಕೋ ಭುವಿ ಇತ್ಯೇವಂ ಶಂಸಸ್ತೆ ಭಕ್ತಿ ಸ್ನೇಹ ವಶಂಗತಾ. ಆಕಾಶದಲ್ಲಿ ನಿಂತ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿ ಮಾತಾಡ್ಕೊಳ್ತಾ ಇದ್ದಾರೆ. ಇಂಥ ಮಗ ಯಾರಿಗೂ ಇಲ್ಲ, ಇಂಥ ಅಪ್ಪ ಯಾರಿಗೂ ಇಲ್ಲ, ಇಂಥ ಅಪ್ಪನೂ ಇಲ್ಲ, ಇಂಥ ಮಗನೂ ಇಲ್ಲ. ಅರ್ಥ ಏನಂದರೆ
ಇಂಥ ಅಪ್ಪ ಅಂದರೆ ಸರ್ವೋತ್ತಮ, ಇಂಥ ಮಗ ಅಂದರೆ ಜೀವೋತ್ತಮ. ಜೀವೋತ್ತಮರು ಯಾರೂ ಇಲ್ಲ, ಸರ್ವೋತ್ತಮನು ಯಾರೂ ಇಲ್ಲ. ಸರ್ವೋತ್ತಮ ಅಂದರೆ ಭಗವಂತ ಒಬ್ಬನೇ, ಜೀವೋತ್ತಮ ಅಂದರೆ ವಾಯುದೇವರೊಬ್ಬರೇ. ಹೀಗೆಲ್ಲ ಸ್ತೋತ್ರ ಮಾಡ್ತಾ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಸಣ್ಣಗೆ ಬ್ರಹ್ಮದೇವರು ಅಳ್ಲಿಕ್ಕೆ ಶುರು ಮಾಡಿದ್ರು. ಅಳೋದೇ ಅಳೋದ್ರಿ. ದಾಸರಂತಾರೆ ಯಾಕೆ ಅಳ್ತೀಯೋ ಏನು ಕಥೆಯೋ. ಕೆಲವ್ರು ಆಗಾಗ ಹತ್ತು ತಮ್ಮ ಕೆಲಸ ಮಾಡಿಸ್ಕೊಳ್ತಿರ್ತಾರೆ. ಬ್ರಹ್ಮದೇವ್ರ ಮುಂದೆ ಅತ್ತಾಗ ಬ್ರಹ್ಮದೇವ್ರು ಕೇಳಿದ್ರು, ಏನಪ್ಪ ಏನು ಸಂಬಂಧ, ಯಾಕೆ ಅಳ್ತಾ ಇದೆಯೋ? ಇಲ್ಲ, ನನ್ನ ಪಾಡಿಗೆ ನಾ ಮನೇಲಿದ್ದೆ, ಆಚಾರ ಬಂದು ಒದ್ಬಿಟ್ರು, ಮತ್ತೆ ಹಳೆ ಕತೆ ಹೇಳಿ ಅಳೋದು. ಅವ್ರು ಒದ್ದಿದ್ದು ಒಂದೇ ಸತಿ ರೀ, ದೇವ್ರು ಬೇಕಾದ ಸತಿ ಹೇಳ್ಬಿಟ್ಟ, ಒದ್ರು. ಭಗವಂತ ಮಗನ ಕೇಳ್ತಾ ಇದ್ದ, ನೀವೆಲ್ಲ ಹೇಗಿದ್ದೀರಪ್ಪ, ಎಲ್ಲ ಆರೋಗ್ಯವಾ? ಬ್ರಹ್ಮದೇವರಂದ್ರು, ಸರ್ವಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ. ಭಗವಂತ ನಿನ್ನ ಅನುಗ್ರಹ ಇರುವ ತನಕ ನಾವೆಲ್ಲ ಆರಾಮಪ್ಪ. ಭಗವಂತ ಅಂದ, ದ್ವಾಪರ ಯುಗದಲ್ಲಿ ಅಂತ್ಯಭಾಗದಲ್ಲಿ ನಡೆದದ್ದನ್ನು ಹೇಳ್ತೇನೆ ಕೇಳು ಅಂತೇಳಿ. ವೈಕುಂಠೇ ಶೇಷತಲ್ಪಕಂ, ನನ್ನ ಪಾಡಿಗೆ ನಾನು ವೈಕುಂಠದಲ್ಲಿ ಮಲಗಿದ್ದೆ. ಭೃಗುಹು ಪಾದ ತಲೆ ನಮ, ಭೃಗು ಋಷಿಗಳು ಅಂಗಾಲಿಂದ ನನ್ನ ಒದ್ದು ಬಿಟ್ಟರು. ಒದ್ದದ್ದು ನನಗೆ, ಬೇಜಾರಾಗಿದ್ದು ನಿಮ್ಮ ಅಮ್ಮನಿಗೆ. ನಾ ಏನು ಮಾಡ್ಲಪ್ಪ ಇದಕ್ಕೆ? ಅದಕ್ಕೆ ಅವಳು ಕರವೀರಪುರಕ್ಕೆ ಕೊಟ್ಟೋಗ್ಬಿಟ್ಲು. ತೇನ ದುಃಖಸ್ಯ ಸಂತಪ್ತ. ಹೆಂಡತಿ ಇಲ್ಲದೆ ಮೇಲೆ ಎಷ್ಟು ಕಷ್ಟ ನಿಂಗೆ ಏನು ಗೊತ್ತು? ನಿಂಗೆ ಮೂರು ಜನ ನಿಂಗೆ ಗೊತ್ತಾಗಲ್ಲ, ನಂಗೆ ಒಬ್ಬಳೇ ಹೆಂಡತಿ. ಇಲ್ಲ ಅಂದರೆ ಆ ಕಷ್ಟ ನನಗೆ ಗೊತ್ತಾಗುತ್ತೆ. ಅದರಿಂದ ಇರೋದೇ ಬೇಡ, ಮನೆಯೇ ಬೇಡ ಅಂಥೇಳಿ ಎಲ್ಲೋ ಒಂದು ರೂಮ್ ಸಿಕ್ಕರೆ ಸಾಕು ಅಂದ್ಕೊಂಡು ಭೂಲೋಕಕ್ಕೆ ಬಂದೆ. ಭೂಲೋಕದಲ್ಲಿ ರೂಮ್ ಕಾಸ್ಟ್ಲಿ, ಅದಕ್ಕೆ ಹುತ್ತದಲ್ಲೇ ಇದ್ದೆ ಅಂಥೇಳಿ ನಡೆದ ಕಥೆ ಎಲ್ಲ ಭಗವಂತ ಬ್ರಹ್ಮದೇವರಿಗೆ ಒಂದೊಂದೇ ಎಳೆಯಾಗಿ ಕೇಳೋರಿಗೆ ಪಾಪ ಅಯ್ಯೋ ಪಾಪ ಅನ್ನಿಸ್ಬೇಕು. ಹಾಗೆ ಆ ಭಗವಂತ ಬ್ರಹ್ಮದೇವರಿಗೆ ಹೇಳ್ತಾ, ಇಹಾಗತೋ ವೆಂಕಟಾದ್ರಿಂ ಅತ್ರ ಪಶ್ಯನ್ನಿಕೇತನಂ. ವೆಂಕಟಾಚಲಕ್ಕೆ ಬರಬತ್ತಕ್ಕೆ ಬಂದು ನೋಡ್ತೀನಿ, ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲೂ ಜಾಗ ಸಿಗಲಿಲ್ಲ. ಕಡೆಗೆ ಒಂದು ಹುತ್ತ ಸಿಕ್ತು, ಅಲ್ಲಿದ್ದರೆ ಈ ಚೋಳರಾಜನ ಒಬ್ಬ ಶಿಷ್ಯ ದನ ಕಾಯೋನ್ ಬಂದು ಹಣೆ ಹೊಡೆದ್ಬಿಟ್ಟ. ಏನು ಮಾಡಬೇಕು ಏನೋ ತುಂಬ ಜನ್ಮದ ಪುಣ್ಯ. ಈಗ ಒಬ್ಬ ರಾಜ ನನಗೆ ಕನ್ಯಾ ಕೊಡ್ತೇನೆ ಎಂದು ಬಂದಿದ್ದಾನೆ, ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಇದ್ದೇನೆ ಅನ್ನೋ ಕಾಲಕ್ಕೆ ಬ್ರಹ್ಮ ಮತ್ತು ಭಗವಂತ ಮಾತಾಡುವಾಗ ಬಕುಲ ಮಾಲಿಕ ಹೀಗೆ ಪಾಸಾದ್ಲು. ಶ್ರೀನಿವಾಸ ದೇವ್ರ ಅಮ್ಮ ಅಂದ. ಬಂದ್ಲು, ಏನು ಅಂತಂದು. ಶ್ರೀನಿವಾಸ ಬ್ರಹ್ಮದೇವ್ರಿಗಂದ, ಏ ಬ್ರಹ್ಮ ನೋಡು ಅವಳು ನಮ್ಮಮ್ಮ, ಮಾಡಿ ನಮಸ್ಕಾರ ಅಂದ. ಬ್ರಹ್ಮದೇವ್ರಿಗೆ ತಲೆಗಿರಂತು, ಅಲ್ಲ ನಂಗೆ ಅಮ್ಮ ಇಲ್ಲ, ನಿಂಗೆ ಎಲ್ಲಿಂದ ಬಂದ್ಲು ಈ ಅಮ್ಮ? ಜನನೀ ತವ ಗೋವಿಂದ ಕುತ್ರೇಯಂ ಜನಿತಾಪುರ. ಈ ನಿಮ್ಮಮ್ಮನ ಎಲ್ಲಿಂದ ಕರ್ಕೊಂಡು ಬಂದೆ ಅಂದ. ನಿಮ್ಮಮ್ಮ ಎಲ್ಲಿದ್ಲು ಇಷ್ಟು ದಿವಸ? ಯಾವ ಜನ್ಮದ ಅಮ್ಮ ಇವಳು? ನಂಗೆ ಯಾಕೋ ಭಾಳ ಆಶ್ಚರ್ಯ, ಹೇಳು ಅಂತಂದಾಗ ಭಗವಂತ ಅಂತ, ನಾನು ಮಾಡು ಅಂತ ಹೇಳಿದ್ನೋ ಇಲ್ಲೋ ನಮಸ್ಕಾರ, ಸುಮ್ಮನೆ ಮಾಡಷ್ಟೆ. ನನಗೆ ಅಮ್ಮ ಆದಮೇಲೆ ನೀವು ಅಮ್ಮನೇ ಮಾಡು. ಯಾರು ಆಪತ್ಕಾಲೇ ಯೋ ರಕ್ಷಿತಂ ವಿದ್ಯಾತ್ ಪಿತರಂ ಗುರುಂ, ಆಪತ್ಕಾಲದಲ್ಲಿ ವಿದ್ಯಾ ಬುದ್ಧಿ ಕೊಟ್ಟು ನಮ್ಮ ರಕ್ಷಣೆ ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾರೆ, ಅವರಿಗೆ ತಂದೆ ತಾಯಿ ಅಂತ ಕರಿಬೇಕು. ನನಗೆ ಯಾರಿದ್ರು? ನೀನು ಬಂದಿದ್ಯಾ? ನಿಮ್ಮಮ್ಮ ಬಂದಿದ್ಲಾ? ಯಾರಿದ್ರು? ನಾನೊಬ್ಬನೇ ಇದ್ದಾಗ ದಿನ ಅಡುಗೆ ಮಾಡಿದವ್ರು ಯಾರು? ಕಾಲು ಹೊತ್ತದವ್ರು ಯಾರು? ಬಟ್ಟೆ ಒಣಗಾಕಿದ್ಯಾರು? ಒಗೆದಿದ್ಯಾರು? ಮನೆ ಕ್ಲೀನ್ ಮಾಡಿದ್ಯಾರು? ಇವಳಿಗಿಂತ ಅಮ್ಮ ಯಾರು ಬೇಕೋ ಮಾಡಿ ನಮಸ್ಕಾರ ಆಯ್ತು ಸ್ವಾಮಿ ಅಂತ ಹೇಳಿ. ಯಾಕಂದರೆ ಇವಳು ಗಂಡಿನ ತಾಯಿ ಅಂತ ಓಡಾಡಬೇಕು ಅಂತ ಕೇಳಿದ್ಲು. ಅವತ್ತು ಓಡಾಡ್ತಿದ್ಲು ಗಂಡಿನಮ್ಮ. ಗಂಡಿ ಯಾರು? ಶ್ರೀನಿವಾಸ. ಅವನಂದ, ನಮ್ಮಮ್ಮ ಮಾಡಿ ನಮಸ್ಕಾರ ಅಂತ ಬ್ರಹ್ಮದೇವರ ಕಡೆಯಿಂದ ನಮಸ್ಕಾರ ಮಾಡಿಸಿಬಿಟ್ಟ ಬಕುಲ ಮಾಲಿಕೆಗೆ. ಕಡೆಗೆ ಆ ಬಕುಲ ಮಾಲಿಕೆಯ ಎಲ್ಲ ಕಥೆಯನ್ನು ಬ್ರಹ್ಮದೇವರಿಗೆ ಭಗವಂತ ವರ್ಣನೆ ಮಾಡಿದ್ದಾನೆ. ಕಡೆಗೆ ಎಲ್ಲ ದೇವತೆಗಳು ಬರ್ತಾ ಇದ್ದಾರಂತ, ಒಬ್ಬೊಬ್ಬರೇ ದೇವತೆಗಳು. ಅದರಲ್ಲಿ ಬಂದವರು ಮೊದಲು ಭಾರತೀಪತಿ. ಪುತ್ರಾಣಾಂ ಮಮ ಕಲ್ಯಾಣೋ ಗರೀಯೋ ಭಾರತೀಪತಿ. ನನ್ನ ಮಕ್ಕಳಲ್ಲಿಯೇ ಉತ್ತಮನಾದವ, ಸರ್ವೋತ್ತಮನಾದವ, ಜೀವೋತ್ತಮನಾದವ ಭಾರತೀಪತಿ. ಅವನ ಅನ್ನಕ್ಕೆ ಬಂದಾಗ ಕರೆದು ಕೂಡಿಸ್ಕೊಂಡ ಹತ್ರ. ಆ ಸಂದರ್ಭದಲ್ಲಿ ಜೊತೆಗೆ ಭಾರತೀ ದೇವಿಯರು ಬಂದಿದ್ದರು, ಅವ್ರನ್ನೂ ಕೂಡಿಸ್ಕೊಂಡ್ರು. ಕಡೆಗೆ ಢಮ 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 ಶಬ್ದ. ವಾಯುದೇವರನ್ನು ಭಗವಂತ ಕೇಳಿದ, ಇದೇನಪ್ಪ ಸೌಂಡು ಅಂತ. ದೇವರಿಗೆಲ್ಲ ಗೊತ್ತು, ಆದರೂ ಭಕ್ತರ ಕಡೆಯಿಂದ ಹೇಳಿಸ್ಕೊಳ್ತಾನೆ, ಅದವನ ಸಂಪ್ರದಾಯ. ಆಗ ವಾಯುದೇವರು ಹೇಳ್ತಾರೆ, ಸ್ವಾಮಿ ರುದ್ರದೇವರು ಬಂದಿದ್ದಾರೆ. ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವೇದ ಪ್ರತಿಪಾದ್ಯರಾದ ರುದ್ರದೇವರು ಪಾರ್ವತಿಯಿಂದ ಸಮೇತರಾಗಿ ವೃಷಭ ಏರಿ ಬಂದಾಗ ಸಂತೋಷದಿಂದ ಭಗವಂತ ಅವರನ್ನು ಸ್ವಾಗತ ಮಾಡಿದ್ದಾನೆ. ಆಮೇಲೆ ಕುಬೇರ ಬಂದ, ಷಣ್ಮುಖ ಬಂದ, ಪ್ರತಿಯೊಬ್ಬ ಗಣಪತಿ ಬಂದಿದ್ದಾನೆ. ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು, ಗರುಡ, ಚಂದ್ರ, ಇವರೇ ಮೊದಲಾದ ಎಲ್ಲ ದೇವತೆಗಳು, ಋಷಿಗಳು ಎಲ್ಲರೂ ಬಂದಿದ್ದಾರೆ. ಕಡೆಗೆ ಯಮನ ಮೇಲೆ ಕೂತು ಭಾರಿ ಗರ್ಜನೆ ಮಾಡ್ತಾ ಒಬ್ಬರು ಬಂದರು. ಯಾರು? ಅವರೇ ಸ್ವಾಮಿ, ಅದು ಯಮದೇವರು ಅಂತ ಹೇಳುವಾಗ, ಯಮದೇವರು ಬರುವಾಗ ಜೊತೆಯಲ್ಲಿ ಚಿತ್ರಗುಪ್ತರನ್ನು ಕರ್ಕೊಂಡ್ಬಂದ್ಬಿಟ್ಟಿದ್ರು. ಯಮದೂತರುಗಳು ಬಂದ್ಬಿಟ್ಟಿದೆ. ಅಲ್ಲಿ ಯಾರು ಕರ್ಕೊಂಡು ಹೋಗಿ ಬಂದಿಲ್ಲ, ಮದುವೆ ಮನೆ ಪ್ರೋಗ್ರಾಮ್ಗೋಸ್ಕರ ಮೊದಲೇ ಬ್ರಹ್ಮದೇವನ ಕೂತಿಗೆ ಹಗ್ಗ ಗಿಗ್ಗ ಹಾಕ್ಬಿಟ್ಟಿರಪ್ಪ. ಊಟ ಗಿಟ ಮಾಡ್ಕೊಂಡು ರಾಮಕೃಷ್ಣ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿರ್ರಿ, ಶ್ರೀನಿವಾಸ ದೇವ್ರ ಮದುವೆ ನೋಡ್ತೀರಿ, ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ಕೆ ಎಲ್ಲರೂ ಹೋಗಿಬಿಟ್ಟಿರಿ ಅಂತ ಮೊದಲೇ ಹೇಳಿ ಆತ ತನ್ನ ಹೆಂಡತಿ ಜೊತೆ ಬಂದಿದ್ದಾನೆ. ಕಡೆಗೆ ಶೇಷದೇವರು ಹೆಂಡತಿ ಜೊತೆ ಬಂದಿದ್ದಾರೆ.
ಎಲ್ಲ ದೇವತೆಗಳು ಬಂದ ಮೇಲೆ ಕಶ್ಯಪೋತ್ರಿರ್ ಭರದ್ವಾಜೋ ವಾಮದೇವಶ್ಚ ಗೌತಮ ವಿಶ್ವಾಮಿತ್ರೋ ವಸಿಷ್ಠ ವಾಲ್ಮೀಕಿ ಜಮದಗ್ನಿ ಪುಲಸ್ತ್ಯ ದದೀಚಿ ಶುನಶ್ಚ ಪಾಗಾಲವ ಗಾರ್ಗ್ಯ ಇವರೇ ಮೊದಲಾದವರು ಹೆಂಡತಿ ಮಕ್ಕಳು ಶಿಷ್ಯರ ಸಮೇತವಾಗಿ ತಮ್ಮ ಹೋಮದ ಕುಂಡ ಅಗ್ನಿಯನ್ನು ಹಿಡ್ಕೊಂಡು ಸಾಗ್ನೀಕರಾಗಿ ದೇವರ ಮನೆ ಮದುವೆಗೆ ಬಂದ್ಬಿಟ್ಟಿದ್ದಾರೆ. ದೇವರ ಮದುವೆಗೆ ಅಗ್ನಿ ಸಮೇತವಾಗಿ ನಾವು ಎಲ್ಲ ಕೆಲವು ಸತಿ ತೀರ್ಥಯಾತ್ರೆಗೆ ಹೋಗುವಾಗ ಅಗ್ನಿ ಸಮೇತ ಹೋಗ್ತೀವಿ. ಇಷ್ಟು ಹೋಗಿ ಹಿಡ್ಕೊಂಡು ಹೋಗ್ತಿರ್ತಾರೆ ನೋಡಿ. ನಮ್ದು ಅದೇ ಅಗ್ನಿ. ಈಗ ಬೆಳಗಾಗಿದ್ದು ಹೋದ ಕಡೆ ಎಲ್ಲಿ ಕೊಡ್ತಾರೆ ಅಂತ ಇವರೇ ಹಚ್ಚಿಕೊಂಡು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೆಲ್ಲ ಮಾಡ್ತಾ ಕೂತ್ಬಿಟ್ಟಿರ್ತಾರಲ್ಲ. ಅವರು ಋಷಿಗಳು ಅವ್ರ ಅಗ್ನಿ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ, ಅಗ್ನಿ ಸಮೇತ ಹೋಗಿದ್ದಾರೆ. ಭಗವಂತ ಋಷಿಗಳಿಗೆಲ್ಲ ನಮಸ್ಕಾರ ಮಾಡ್ದ, ಅವರಿಗೆ ಉಚಿತವಾದ ಆಸನ, 8 ದಿಕ್ಪಾಲಕರಿಗೆ ಆಸನ ಹಾಕಿದ. ಎಲ್ಲರ ಮಧ್ಯದಲ್ಲಿ ರಾಜಾದಿರಾಜನಂತೆ ಭಗವಂತ ಕೂತು ಮಾತಾಡ್ತಾ ಇದ್ದಾನೆ. ಈ ಭೂಲೋಕದಲ್ಲಿ ಆಕಾಶರಾಜ ಅನ್ನುವವ ನನಗೆ ಕನ್ಯಾ ಕೊಡ್ತಾ ಇದ್ದಾನೆ, ನೀವೆಲ್ಲ ಮಾಡ್ಕೋ ಅಂದರೆ ಮಾಡ್ಕೊಳ್ತೀನಿ, ಇಲ್ಲದೆ ಇದ್ರೆ ಇಲ್ಲ. ನೋಡಿ, ಇನ್ನೊಂದು ನಾಟಕ, ಹೊಸ ನಾಟಕ ರೀ. ಅಲ್ಲ, ಮದುವೆ ಆಯಿತು, ಎಲ್ಲ ಆಯಿತು, ಹೆಣ್ಣೊಪ್ಪ ಆಯಿತು, ಗಂಡೊಪ್ಪ ಆಯಿತು, ಅಮ್ಮ ಒಪ್ಪ ಆಯಿತು, ತಮ್ಮ ಒಪ್ಪ ಆಯಿತು, ಎಲ್ಲ ಆದಮೇಲೆ ಮತ್ತೆ ಶಿವ ಅಂತಾನೆ ನೀವೆಲ್ಲ ಒಪ್ಪಿದ್ರೆ ನಾನು ಮದುವೆ ಮಾಡ್ಕೊಳ್ತೀನಿ ಇಂದಾಗ, ಆಗ ಬ್ರಹ್ಮದೇವರಂದರು, ನಾವೆಲ್ಲ ನಿನ್ನ ದಾಸರು, ನೀ ಹೇಳ್ದಾಗ ಕೇಳ್ಕೊಂಡಿರ್ತೀವಿ, ನೀ ಏನಂದೆ ಮದುವೆ ಮನೆಗೆ ಬನ್ನಿ ನೋಡ್ಕೊಳ್ಳಿ ಹೊರಡಿ, ಅದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ, ಮತ್ತೇನು ನಮ್ದೇನಿಲ್ಲ ಅಂತ ಅನ್ನುವಾಗ ಆ ಬ್ರಹ್ಮದೇವರ ಮಗ, ಸಾಮಾನ್ಯ ತಂದೆ ಹತ್ರ ಮಕ್ಕಳು ಮಾತಾಡಲಿಕ್ಕೆ ಕೆಲವೊಮ್ಮೆ ಭಯ ಪಡ್ತಾರೆ, ಆದರೆ ಮೊಮ್ಮಕ್ಕಳಿಗೆ ಯಾವ ಭಯನೂ ಇಲ್ಲ. ಅಪ್ಪನ ತಾತನ ಕುತ್ತಿಗೆ ಮೇಲೆ ಕುತ್ಕೊಂಡು ಮಾತಾಡತ್ತು. ಆಗ ಮೊಮ್ಮಗ ಯಾರು ರುದ್ರದೇವ್ರಿಗೆ ಭಯವೇ ಇಲ್ಲ. ಅವರು ಒಂದೇ ಮಾತು ಹೇಳಿದ್ರು, ಏನು ಕೃಷ್ಣ ನಮ್ಮನ್ನು ಅಲ್ಲಿಂದ ಇಲ್ಲಿವರೆಗೂ ಕರೆಸ್ಬಿಟ್ಟು ಮದುವೆ ಮಾಡ್ಕೊಳ್ಳಬೇಕು ಅಂತ ಈಗ ಕೇಳ್ತಾ ಇದೆಯಾ, ಇಷ್ಟ ಇದ್ದರೆ ಮಾಡ್ಕೊ, ಕಷ್ಟವಾದರೆ ಬಿಡು ಅಂದ್ಬಿಟ್ರು. ಇದು ಬಿಡೋ ಮದುವೆನಾ? ಇದು ಬಿಡೋ ಮದುವೆ ಅಲ್ಲ, ಕಟ್ಕೊಳ್ಳೋ ಮದುವೆ. ಅದರಿಂದ ಶ್ರೀನಿವಾಸ ದೇವರು ಸಮಾಧಾನ ಮಾಡ್ತಾ ಏನು ಮಾತಾಡಿದ್ರು, ಆ ಮದುವೆ ಹೇಗೆ ನಡೀತು, ಯಾರ್ಯಾರು ಏನೇನು ಮಾಡಿದ್ರು, ಭಗವಂತನ ಸೇವೆಯನ್ನೆಲ್ಲ ದೇವತೆಗಳು ಹೇಗೆ ಮಾಡಿದ್ದಾರೆ ಇತ್ಯಾದಿ ಕತೆ ನಾಳೆ ಮತ್ತು ನಾಡಿದ್ದು 2 ದಿನ ನೋಡಿ, ನಾಡಿದ್ದು ಶ್ರೀನಿವಾಸ ದೇವರ ವೈಭವದ ವಿವಾಹ ಉತ್ಸವವನ್ನು ಕಥಾರೂಪವಾಗಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.